ನಮಸ್ಕಾರ ಮೇಘಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮಕುಮಾರ್ ನೋಡಿ ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಶಿಕ್ಷಕರನ್ನ ಬಳಸಿಕೊಳ್ಳಲಾಗಿತ್ತು ಪ್ರಮುಖವಾಗಿ ಆ ಸಂದರ್ಭದಲ್ಲಿ ಬೇಸಿಗೆ ರಜೆ ಇತ್ತು ಸೋ ಹಾಗಾಗಿ ಶಿಕ್ಷಕರನ್ನ ಬಳಸಿಕೊಳ್ಳಿರುವಂತ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಕೊಟ್ಟಿರುವಂತ ಸಮಯ ಸರಿಯಾಗಿ ಆಗಲಿಲ್ಲದಕ್ಕೆ ಕಾರಣಕ್ಕಾಗಿ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಲಾಗಿತ್ತು ಮತ್ತೆ ರಜೆಯ ಅವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು ಆಗಲೂ ಕೂಡ ಪೋಷಕರು ಅದನ್ನ ಒಪ್ಪಿಕೊಂಡಿದ್ರು ಆವಾಗಲೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಮಕ್ಕಳ ಕಲಿಕೆ ಮೇಲೆ ಅದು ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿ ಬಟ್ ಈಗ ತೆಗೆದುಕೊಂಡಿರುವಂತ ನಿರ್ಧಾರ ಏನು ಅಂತ ಹೇಳಿದ್ರೆ ಈಗ ಆಟಕ್ಕೆ ಇರುವಂತ ಅವಧಿ ಏನಿತ್ತಲ್ಲ ಅದನ್ನ ಕಡಿತಗೊಳಿಸಿ ಹೆಚ್ಚಿನ ತರಗತಿಯನ್ನು ನೀಡ್ತೀವಿ ಅನ್ನುವಂತ ಲೆಕ್ಕಾಚಾರಕ್ಕೆ ರಾಜ್ಯ ಸರ್ಕಾರ ಶಾಲಾ ಇಲಾಖೆ ಮುಂದಾಗಿದೆ ಇದು ಸಾಕಷ್ಟು ವಿವಾದಕ್ಕೆ ಕೂಡ ಕಾರಣ ಆಗ್ತಾ ಇದೆ ಮೊದಲೇ ಮಕ್ಕಳು ಸರಿಯಾದ ರೀತಿಯಲ್ಲಿ ತರಗತಿನೇ ಕೇಳೋಕ್ಕಾಗಲ್ಲ ಅಂಥದ್ರಲ್ಲಿ ನೀವು ಮತ್ತೆ ಆಟಕ್ಕೆ ಏನು ಸಮಯ ಕೊಟ್ಟಿದ್ರಲ್ಲ ಅದನ್ನು ಕೂಡ ನೀವು ಕಡಿತ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಹೇಗೆ ಸರಿ ಆಗುತ್ತೆ ಮಕ್ಕಳ ಹಕ್ಕುಗಳ ಆಯೋಗ ಈಗ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಮಕ್ಕಳ ಹಕ್ಕುಗಳನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಇಲ್ಲಿ ಶಾಲಾ ಇಲಾಖೆಯಿಂದ ನಡೀತಾ ಇದೆ ಅಂಥೇಳಿ ಕಲಿಕೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ ಪೋಷಕರು ಕೂಡ ತಮ್ಮ ಬೇಸರವನ್ನು ಅಸಮಾಧಾನವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು ಹಾಗಾದರೆ ಯಾವ ರೀತಿಯಾಗಿ ಮಕ್ಕಳ ಮೇಲೆ ಇದೆಲ್ಲ ಪರಿಣಾಮ ಬೀರುತ್ತೆ ಯಾಕೆ ಈ ರೀತಿಯ ದಿಢೀರ್ ನಿರ್ಧಾರವನ್ನು ಶಾಲಾ ಇಲಾಖೆ ತೆಗೆದುಕೊಂಡಿರುವಂಥದ್ದು ಅಂಥೇಳಿ ಅಂದರೆ ಸರಿಯಾದ ರೀತಿಯಲ್ಲಿ ಪ್ಲಾನ್ ಇಲ್ಲದೆ ಇರೋದಕ್ಕೆ ಈ ರೀತಿಯ ಎಫೆಕ್ಟ್ ಆಗ್ತಾ ಇದೆ ಅಂತ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ಆಟಕ್ಕೂ ಬ್ರೇಕ್ ಸರ್ವೆ ಎಫೆಕ್ಟ್ ಆರಂಭದಲ್ಲಿ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ನಾವು ಬೇಸಿಕ್ ರಜೆಯನ್ನು ಕೊಡ್ತೀವಿ ಅಂಥೇಳಿ ಮಕ್ಕಳಿಗೆ ರಜೆಯನ್ನು ಕೊಟ್ಟಿದ್ರು ಈಗ ಮತ್ತೆ ಅದನ್ನು ಪರಿಪೂರ್ಣವಾಗಿ ಅದನ್ನು ಸಮೀಕ್ಷೆ ಮಾಡೋಕ್ಕಾಗಿರಲಿಲ್ಲ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಿದರು ಅದರ ಜೊತೆಗೆ ನಾವು ಹೆಚ್ಚುವರಿಯಾಗಿ ಬೋಧನೆ ಮಾಡ್ತೀವಿ ಅಂತೇಳಿ ವಿಶೇಷ ತರಬೇತಿಯನ್ನು ಕೊಡ್ತೀವಿ ಅಂತ ಈಗ ಮತ್ತೊಂದು ವಿಚಾರ ಆಟಕ್ಕೆ ಇರುವಂಥ ಸಮಯವನ್ನು ನಾವು ಕಡಿತ ಮಾಡ್ತೀವಿ ಅನ್ನೋದು ಇದೆಲ್ಲ ಒಂದು ಕಡೆ ಸರಿ ಅನ್ನಿಸ್ತಿಲ್ಲ ರಜೆ ವಿಸ್ತರಣೆ ಬಳಿಕ ಶಾಲಾ ಮಕ್ಕಳ ಆಟಕ್ಕೂ ಕೂಡ ಈಗ ಕಂಟಕ ಎದುರಾಗ್ತಾ ಇದೆ ಪಾಠದ ಅವಧಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಇಲ್ಲಿ SSLC ಆಟದ ಸಮಯ ಕುಸಿತ ಆಗ್ತಾ ಇದೆ ಜಾತಿ ಗಣತಿ ಸಮೀಕ್ಷೆ ಎಫೆಕ್ಟ್ನಿಂದಾಗಿ ಈ ರೀತಿಯ ಮಕ್ಕಳ ಆಟಕ್ಕೆ ಈಗ ಬ್ರೇಕ್ ಬೀಳ್ತಾ ಇರುವಂಥದ್ದು ಶಾಲಾ ಸಮಯದಲ್ಲಿ ಆಟದ ಅವಧಿಯನ್ನು ಕಡಿತ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಸಮಾಧಾನ ಹೊರಹಾಕಲಾಗ್ತಾ ಇದೆ ಆಟದ ಅವಧಿ ಕಡಿಮೆ ಆಗ್ತಾ ಇರೋದು ದೊಡ್ಡ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಸರ್ವೆ ಪರಿಣಾಮ ತರಗತಿಗಳ ಸಂಖ್ಯೆಯನ್ನು ಈಗ ಇಲಾಖೆ ಹೆಚ್ಚಳ ಮಾಡ್ತಾ ಇದೆ ಸರ್ಕಾರದ ತೀರ್ಮಾನಕ್ಕೆ ಮಕ್ಕಳ ಆಯೋಗ ಕೂಡ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಇದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಆಯೋಗ ಗರಂ ಆಗಿದೆ ಇದು ಸರಿಯಲ್ಲ ಅಂತ ಸೊ ಹಂಗಾಗಿ ಯಾಕೆ ಈ ರೀತಿಯ ನಿರ್ಧಾರಕ್ಕೆ ಬರಲಾಗತ್ತೆ ಅನ್ನುವಂಥ ವಿಚಾರ 15 ದಿನಗಳ ಒಳಗಡೆ ಎಲ್ಲವೂ ನಾವು ಪರಿಪೂರ್ಣವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಸಮೀಕ್ಷೆಯನ್ನು ಮಾಡಿಬಿಡ್ತೀವಿ ಅಂತ ಹೇಳಿರುವಂಥ ರಾಜ್ಯ ಸರ್ಕಾರ ಅದನ್ನು ಕೂಡ ಮಾಡೋಕ್ಕಾಗಲಿಲ್ಲ ಮತ್ತೆ ಅದನ್ನು ಎಕ್ಸ್ಟ್ರಾ ರಜೆ ಘೋಷಣೆ ಮಾಡಿದರೂ ಕೂಡ ಅಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಲಿಕ್ಕೆ ಆಗಿರಲಿಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಕೋರ್ಟ್ ಕೂಡ ಕರೆಕ್ಟಾಗಿ ಹೇಳಿರುವಂಥದ್ದು ಕೋರ್ಟ್ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅಂದರೆ ಯಾರು ಕೂಡ ಎಲ್ಲರೂ ಇದಕ್ಕೆ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಇಲ್ಲ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಸಮೀಕ್ಷೆಯಿಂದ ಜನ ದೂರ ಉಳಿದಿದ್ದಾರೆ ಸೊ ಹಂಗಾಗಿ ಎಲ್ಲಿ ಪರಿಪೂರ್ಣವಾಗಿ ಸಮೀಕ್ಷೆ ಆಗಲಿಕ್ಕೆ ಸಾಧ್ಯ ಇದು ಆದರೂ ಕೂಡ ಸರ್ಕಾರ ಆಟಕ್ಕೆ ಬಿದ್ದು ಸಮೀಕ್ಷೆ ಮಾಡಿದೆ ಗೊತ್ತಿಲ್ಲ ಅದು ಅವರವರ ವಿಚಾರ ನೋಡೋಣ ಏನೇನು ಆಗತ್ತೆ ಅಂತೇಳಿ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅಂತೇಳಿ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ ಮಕ್ಕಳ ಮೇಲೆ ಕಲಿಕೆಯ ಮೇಲೆ ಮತ್ತು ಬೆಳವಣಿಗೆ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಈಗ ಮೊದಲು ನೀವು ಪಾಠವನ್ನು ಕಲಿಬೇಕು ಅದಾದ ನಂತರ ಆಟ ಅಂತೇಳಿ ಈಗ ಹಂಗಲ್ಲ ಅದು ಬದಲಾವಣೆ ಆಗಿದೆ ಆಟದ ಜೊತೆಗೆ ಪಾಠ ಇರಲಿ ಅನ್ನೋದು ಆದರೆ ಇಲ್ಲಿ ಹಂಗಾಗ್ತಾ ಇಲ್ಲ ನೋಡೋಣ ಏನೇನು ಆಗತ್ತೆ ಅಂತೇಳಿ ಈ ಬಗ್ಗೆ ಮಾತನಾಡೋದಕ್ಕೆ ಎತ್ತಿದವರು ಕೂಡ ಜಾಯ್ನ್ ಆಗಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಎತ್ತಿದವರು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೊದಲೇದಾಗಿ ರೋಟರಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಿರುವಂಥ KP ನಾಗೇಶ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹಾಗೆಯೇ ಮನಃಶಾಸ್ತ್ರಜ್ಞರಾಗಿರುವಂಥ ನಯನ್ ಅವರು ಮೇಡಮ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಇನ್ನು ಚಿಂತಕರಾಗಿರುವಂಥ ಕೃಷ್ಣ ಮರಿಯಾಂಕ್ ಅವರು ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್ ನಾನು ನಿಮ್ಮ ಹತ್ರನೇ ಬರ್ತೀನಿ ಈ ಶಾಲಾ ಶಿಕ್ಷಕರನ್ನು ಈ ಸರ್ವೆಗೆ ಬಳಸಿಕೊಳ್ಳೋದು ಅವಶ್ಯಕತೆ ಇತ್ತಾ ಈ ಒಂದು ಸರ್ವೆ ಮಾಡೋದು ಅವಶ್ಯಕತೆ ಇತ್ತಾ ಇಲ್ವ ಅನ್ನೋದೇ ಒಂದು ಈಗ ಚಿಂತನೆ ನಡೀತಾ ಇದೆ ಅದರಲ್ಲೂ ಚರ್ಚೆ ನಡೀತಾ ಇದೆ ಅದರಲ್ಲೂ ಈ ಶಾಲಾ ಶಿಕ್ಷಕರನ್ನು ಯೂಸ್ ಮಾಡಿದ್ದು ಒಂದು ರೀತಿಯಲ್ಲಿ ಅವ್ರ ಗೌರ್ಮೆಂಟ್ ಫೀಲಿಂಗ್ ಇರ್ಬೋದು ಬಟ್ ಅದರ ಎಫೆಕ್ಟ್ ಯಾವ ರೀತಿ ಆಗ್ತಾ ಇದೆ ಅಂದರೆ ಮಕ್ಕಳ ಒಂದು ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಅವರ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಎಫೆಕ್ಟ್ ಆಗ್ತಾ ಇರೋದು ಭಾಳ ಒಂದು ಪರಿಣಾಮ ಬೀರ್ತಾ ಇದೆ ಮಕ್ಕಳ ಒಂದು
ಜೀವನದಲ್ಲಿ ಬೌದ್ಧಿಕವಾಗಿ ಎಲ್ಲ ಬೆಳವಣಿಗೆ ಆಗಬೇಕು ಅಂದರೆ ಈ ಕ್ರೀಡೆ ಭಾಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಅವಕಾಶ ಸಿಕ್ಕಿದಾಗ ಅವರು ಸ್ಪೋರ್ಟ್ಸ್ ಆಡಲಿಕ್ಕೆ ಅದ್ರ ಚಿಂತನೆ ಮಾಡ್ತಾಯಿಲ್ಲ, ಮೊಬೈಲ್ಗೆ ಅಂಟ್ಕೊಂಡು ಕುಳ್ತಿರ್ತಕ್ಕಂಥ ಒಂದು ಕಾಲ. ಅವ್ರಿಗೆ ಏನಾದರೂ ಮಾಡಿ ಒಂದು ಆಟ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಅಂದರೆ ಶಾಲೆಗಳಲ್ಲೇ, ಹೌದು, ಅಲ್ಲೇ ಇದನ್ನು ಕಡಿತ ಮಾಡಿದ್ರೆ ಮಕ್ಕಳು ಆಟದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಆ ಒಂದು ಆ್ಯಂಗಲಲ್ಲಿ ಈ ಒಂದು ಸರ್ವೆಗೆ ಟೀಚರ್ಗಳನ್ನು ಯೂಸ್ ಮಾಡಿ ಅದರಿಂದ ಆದಂಥ ಎಕ್ಸ್ಟೆಂಡೆಡ್ ಪೀರಿಯಡ್ಗಿಂದ ಅವ್ರು ಬಂದು ಈ ಪಾಠಗಳನ್ನು ಕಂಪ್ಲೀಟ್ ಮಾಡ್ಬೇಕಂತೇಳಿ ಕ್ರೀಡೆಯನ್ನು ಕಟ್ ಮಾಡಿ ಪಾಠದ ಕಡೆ ಗಮನ ಕೊಡ್ತಾ ಇರೋದು ಇಟ್ ಈಸ್ ನಾಟ್ ಗುಡ್ ಫಾರ್ ದ ಎಜುಕೇಷನ್ ಆ್ಯಂಡ್ ಆಲ್ಸೋ ನಾಟ್ ಗುಡ್ ಫಾರ್ ದ ಸ್ಟೂಡೆಂಟ್ಸ್ ಇನ್ ದರ್ ಲೈಫ್. ಫಿಸಿಕಲ್ ಆಗಿರ್ಬೋದು ಅಥವಾ ಮೆಂಟಲ್ ಅವರ ಟ್ಯಾಲೆಂಟ್ ಬಗ್ಗೆ ಇರ್ಬೋದು, ಇಟ್ ಈಸ್ ನಾಟ್ ಆ್ಯಡಿಂಗ್ ವ್ಯಾಲ್ಯೂ. ಮೇಡಮ್ ಅವ್ರೆ, ಈ ಆಟದ ಜೊತೆಗೆ ಪಾಠ ಎಷ್ಟು ಮುಖ್ಯ ಆಗತ್ತೆ ಸರ್? ಈಗ ಆಟ ಅಂದರೆ ಮಕ್ಕಳ ಒಂದು ಮನಸ್ಸಿನ ಉಸಿರಾಟ ಅಂತ ಹೇಳ್ತಾರೆ. ಆಟನೇ ಮುಖ್ಯ ಮಕ್ಕಳಿಗೆ. ಮಕ್ಕಳು ಹುಡ್ತಾನೆ ಅವರು ತುಂಬ ಕ್ಯೂರಿಯಸ್ ಆಗಿರ್ತಾರೆ. ಅಂದರೆ ಅವ್ರ ಕಲಿಕೆಯ ಮುಖಾಂತರನೇ ಅವರ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಯಾವಾಗ ಈ ಕಲಿಕೆ ಅವರಿಗೆ ಜಾಯ್ ಕೊಡ್ತಾ ಇರುತ್ತೆ, ಆವಾಗ ಅವ್ರಿಗೆ ಡೋಪಮೈನ್ ರಿಲೀಸ್ ಆಗುತ್ತೆ. ಅದೇ ಅವ್ರಿಗೆ ಮೋಟಿವೇಶನ್, ಅದೇ ಆ ಮೆಮೊರಿ ಪವರ್ನ ಹೆಚ್ಚು ಮಾಡುತ್ತೆ. ಇವರು ಅಕಸ್ಮಾತ್ ಸ್ಟ್ರೆಸ್ಸಿಗೆ ಒಳಗಾದರೆ, ಅಂದರೆ ಪ್ರೆಷರ್, ಈಗ ಒಂದೇ ಸತಿ ಓದಬೇಕು, ಲಾಂಗ್ ಅವರ್ಸ್ ಕುತ್ಕೋಬೇಕು, ಕೇಳಬೇಕು, ಈ ಥರದ ಪರಿಸ್ಥಿತಿ ಬಂದಾಗ ಬರ್ನ್ಔಟ್ ಆಗ್ತಾರೆ. ಆ ಒಂದು ಕಲಿಕೆ ಲರ್ನಿಂಗ್ ಸೆಂಟರ್ ಅಂತಾರೆ, ಹಿಪ್ಪೋ ಕ್ಯಾಂಪಸ್, ಅದು ಸ್ಲೋ ಡೌನ್ ಆಗುತ್ತೆ. ಅದು ಸ್ಲೋ ಡೌನ್ ಆಯಿತು ಅಂದ ತಕ್ಷಣ ಅವರು ಕಲಿಯೋದಕ್ಕೆ ಇಷ್ಟಪಡಲ್ಲ, ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಸ್ಟಡೀಸ್ನ. ಮಕ್ಕಳು ಯೂಶ್ವಲಿ ಸ್ಟಡೀಸ್ನ ಹೇಟ್ ಮಾಡಲ್ಲ, ಅವರು ಸೈಂಟಿಫಿಕ್ ಇದ್ರ ಮುಖಾಂತರ, ಆ ಒಂದು ಗೇಮ್ಸ್ ಮುಖಾಂತರ ಕಲಿತಾ ಇರ್ತಾರೆ. ಈಗ ಅವ್ರಿಗೆ ಸ್ಟ್ರೆಸ್ ಜಾಸ್ತಿ ಆಯಿತು ಅಂದರೆ ಅವ್ರೇನು ಮಾಡ್ತಾರೆ, ಕಲಿಕೆನ ಅವಾಯ್ಡ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಆಗಲ್ಲ. ಕಲಿಕೆನ ಅವಾಯ್ಡ್ ಮಾಡ್ತಾ ಹೋದ್ರು ಅಂದರೆ ಶಾಲೆಗೆ ಬರಲ್ಲ, ಆಮೇಲೆ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ. ಇದು ಒಂದು ದಿನ ಆಗಲಿ, 1 ಗಂಟೆ ಆಗಲಿ, 2 ಗಂಟೆ ಆಗಲಿ, ಮಕ್ಕಳ ಮನಸ್ಥಿತಿ ಮೇಲೆ ಒಂದು ಸತಿ ಪರಿಣಾಮ ಬಿತ್ತು ಅಂದರೆ ಅವರ ಮುಂದಿನ ಒಂದು ಫ್ಯೂಚರ್ಗೆ ಪ್ರಾಬ್ಲಮ್ ಆಗುತ್ತೆ. ಅವರ ಲರ್ನಿಂಗ್ಗೆ, ಆ ಸ್ಕಿಲ್ಸ್ಗೆ, ಆ ಡೆವಲಪ್ಮೆಂಟ್ಗೆ, ಅವರ ಕಾನ್ಫಿಡೆನ್ಸ್ಗೆ, ಓವರ್ ಆಲ್ ಮಕ್ಕಳ ಬೆಳವಣಿಗೆಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಆಟ ತುಂಬ ಮುಖ್ಯ. ಅದಕ್ಕೋಸ್ಕರನೇ ಅಂತಾರಾಷ್ಟ್ರೀಯ ದಿನ ಜೂನ್ 11 ಮಾಡಿದ್ದಾರೆ. ಅದೊಂದು ಹಕ್ಕು ಮಕ್ಕಳಿಗೆ ಅಂತ. ಯಾಕೆ ಆ ದಿನ ಮಾಡಿದ್ದಾರೆ? ಯಾಕೆ ಅಂದರೆ ಅದ್ರ ಥ್ರೂನೇ ಮಕ್ಕಳ ಒಂದು ಆಟ, ಆ ಸೃಜನಶೀಲತೆಯ ಆ ಒಂದು ಬೆಳವಣಿಗೆ ಬರಬೇಕು. ನಮಗೆ ಬರೀ ಅಂಕಗಳ ವಿದ್ಯಾರ್ಥಿಗಳು ಬೇಡ. ಈ ಅಂಕಗಳಿಂದ ವಿದ್ಯಾರ್ಥಿಗಳಾಗಿದ್ದಕ್ಕೆ ಇವಾಗ ಸಮೀಕ್ಷೆ ನಡೀತಾ ಇರೋದು. ಅದೇ ಒಂದು ಸೃಜನಾತ್ಮಕತೆ ಒಂದು ವ್ಯಕ್ತಿತ್ವ ರೂಪುಗೊಂಡಿದ್ದೆ ಈ ಥರ ಸಮೀಕ್ಷೆಗಳೆಲ್ಲ ನಡೀತಿರ್ಲಿಲ್ಲ. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕೃಷ್ಣ ಸರ್, ಈ ದೊಡ್ಡ ವಿವಾದ ಆಗ್ತಾ ಇರುವಂಥದ್ದು, ಈಗ ಮಕ್ಕಳ ಆಟದ ಅವಧಿಯನ್ನು ನೀವು ಕಡಿತ ಮಾಡ್ತೀರಿ ಅಂತ ಹೇಳಿದ್ರೆ ಸಿಗೋದು ಒಂದೇ ಪೀರಿಯಡ್ ಅಂತ ಅನ್ಸುತ್ತೆ. ಅದರಲ್ಲಿ ಅದನ್ನೇ ನೀವು ಕಡಿತ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಹೇಗೆ ನೋಡ್ತೀರಿ ನೀವು ಇದನ್ನು? ಇದು ತಪ್ಪು. ನನ್ನ ಮಗನು 10ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾನೆ. ವಾರಕ್ಕೆ 1 ದಿನ 2 ದಿನ ಸಿಕ್ಕಿದ್ರೆ ಹೆಚ್ಚು. ಸಿಗೋ ಒಂದು ಪೀರಿಯಡ್ಡು 2 ಪೀರಿಯಡ್ನು ನೀವು ಬೇರೆ ಸಬ್ಜೆಕ್ಟ್ಗಳಿಗೆ ಫಿಸಿಕಲ್ ಎಜುಕೇಷನ್ನ ಬಾರ್ ಮಾಡಿ ಬಿಕಾಸ್ ಇದೆಲ್ಲ ಏನಾಗ್ತಾಯಿದೆ ಅಂದರೆ ಟೀಚರ್ಸು ಪಾಠ ಮಾಡಲಿಕ್ಕೆ ಶಾಲೆಯಲ್ಲಿರಬೇಕು, ಅಥವಾ ಫಿಸಿಕಲ್ ಎಜುಕೇಷನ್ ಗೇಮ್ಸ್ಗೆ ಅಂತ ಎಲ್ಲದಕ್ಕೂ ಬೇರೆ ಬೇರೆ ಸ್ಪೋರ್ಟ್ಸು ಟೀಚರ್ಸ್ಗಳಿರ್ತಾರೆ. ಅವ್ರು ಯಾರೂ ಆ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಟೈಮ್ ಕೊಡ್ದೇ ಈ ಸರ್ವೆ ಅಂತ ಹೊರಗಡೆಗೆ ಹೋದಾಗ ಅವ್ರು ಮಾಡೋ ಕೆಲಸ ಅಲ್ಲ ಅದು. ಇನ್ಫ್ಯಾಕ್ಟ್ ಈವನ್ ಎಲೆಕ್ಟ್ರಲ್ ಪ್ರೋಸೆಸ್ ಕೂಡ ಎಲೆಕ್ಷನ್ ಮಾಡುವಾಗ ಟೀಚರ್ಸ್ ಯಾಕಿರಬೇಕು, ಗೌರ್ಮೆಂಟ್ ಆಫೀಸರ್ಸ್ ಯಾಕಿರಬೇಕು? ಈಗಾಗಲೇ ಟೆಕ್ನಾಲಜಿ ಅದು ಇದು ಬಹಳ ಯೂಸ್ ಮಾಡ್ತಾಯಿದ್ದೀವಿ. ಆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವೈ ವಿ ಕಾಂಟ್ ಡೂ ದೀಸ್ ಕೈಂಡ್ ಆಫ್ ಸರ್ವೇಸ್ ಆ್ಯಂಡ್ ಪ್ರಾಸೆಸಸ್. ಆದಷ್ಟು ನಾವು ಟೆಕ್ನಾಲಜಿ ಯೂಸ್ ಮಾಡಿ ಆಟೋಮೇಟ್ ಮಾಡಿ ಸರ್ವೆಗಳನ್ನ ಮಾಡ್ಬೋದು. ಅದ್ರ ಬಿಟ್ಬಿಟ್ಟು ಶಾಲೆಯಲ್ಲಿ ಪಾಠ ಮಾಡಬೇಕಾಗಿರೋ ಟೀಚರ್ಗಳು, ಶಾಲೆಯಲ್ಲಿ ಫಿಸಿಕಲ್ ಎಜುಕೇಷನ್ ಸ್ಪೋರ್ಟ್ಸ್ ಹೇಳ್ಕೊಡ್ಬೇಕಾಗಿರೋ ಟೀಚರ್ಗಳು ಸರ್ವೆಗಳಿಗೆ ಹೋದರೆ ಮಕ್ಕಳ ಮೇಲೆ ಒಂದು ಫಿಸಿಕಲ್ ಸ್ಟ್ರೆಂತು, ದಿ ಅದರ್ ಒನ್ ಇಸ್ ದಿ ಮೆಂಟಲ್ ವೆಲ್ನೆಸ್, ಮೆಂಟಲ್ ಡಿಸ್ಟ್ರೆಸ್ಸರು. ಇವೆರಡನ್ನು ನಾವು ಕಿತ್ಕೊಂಡ್ಬಿಟ್ರೆ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಶಾಲೆಯಲ್ಲಿರ್ತಾರೆ. ಅದನ್ನು ಮಾಡಿದಾಗ ಅದರ ಬೇರಿಂಗ್ ಡೈರೆಕ್ಟಾಗಿ ಆ ಚೈಲ್ಡ್ ಮೇಲೆ ಪರಿಣಾಮ ಬೀಳುತ್ತೆ. ಆ್ಯಂಡ್ ಇಟ್ ಇಸ್ ನಾಟ್ ಅ ಗುಡ್ ಥಿಂಗ್. ಸರ್ಕಾರ ಈ ಸರ್ಕಾರ ಇರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು, ಇದು ಮಾಡ್ತಾ ಇರೋದೇ ತಪ್ಪು. ಶಾಲೆಗಳಲ್ಲಿ ಟೀಚರ್ಗಳು ಪಾಠ ಮಾಡೋಕ್ಕಿರಬೇಕು, ಸ್ಪೋರ್ಟ್ಸ್ಗಿದ್ದವ್ರು ಸ್ಪೋರ್ಟ್ಸ್ ಮಾಡಬೇಕು. ಈಗ ನಾನೊಂದಷ್ಟು ವಿಚಾರಗಳು ಕೇಳಿದೆ. ನಾರ್ಮಲ್ ಟೀಚರ್ಸು ಸ್ಪೋರ್ಟ್ಸ್ ಹೇಳ್ಕೊಡೋಕ್ಕೆ ಇದು ಮಾಡ್ತಾ ಇದ್ದಾರೆ ಫಿಸಿಕಲ್ ಎಜುಕೇಷನ್. ಯಾಕೆಂದರೆ ಕೆಲವೆಲ್ಲ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಕೆಲವು ಡೇಟಾ ಏನು ಹೇಳುತ್ತೆ ಅಂತಂದರೆ ವಿ ಹ್ಯಾವ್ ನಾಟ್ ಫಿಲ್ಡ್ ಇನಫ್ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇನ್ ಸ್ಕೂಲ್ಸ್. ಇನ್ನೂ ಭಾಳಷ್ಟು ವೇಕೆಂಟ್ಗಳಿದೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಆ ಥರ ಎಲ್ಲ ಬಂದಾಗ ಇಟ್ ಈಸ್ ನಾಟ್ ಅ ರೈಟ್ ಥಿಂಗ್ ಫಾರ್ ದ ಎಜುಕೇಷನ್ ಸಿಸ್ಟಮ್, ನಾಟ್ ರೈಟ್ ಫಾರ್ ದ ಸ್ಟೂಡೆಂಟ್, ನಾಟ್ ರೈಟ್ ಫಾರ್ ದ ಟೀಚರ್ಸ್, ಇಟ್ ಈಸ್ ನಾಟ್ ರೈಟ್ ಫಾರ್ ಎನಿ ಒನ್.
ಎಕ್ಸೆಪ್ಟ್ ಫಾರ್ ದ ಗೌರ್ಮೆಂಟ್ ವಿಚ್ ವಾಂಟ್ಸ್ ಟು ಕಂಡಕ್ಟ್ ದಿಸ್ ಸರ್ವಿಸ್. ನಾಯಕ್ ಸರ್, ಈಗ ಪ್ರಮುಖವಾಗಿ ಆರಂಭದಲ್ಲಿ ಈಗ ಸರ್ವೆ ಮಾಡುವಂಥ ಟೈಮಲ್ಲಿ ಬೇಸಿಗೆ ರಜೆ ಕೊಟ್ಟಿದ್ರು, ದೀಪಾವಳಿ ದಸರಾ ಏನೇನು ಹೇಳಿ ಎಕ್ಸ್ಟೆಂಡ್ ಮಾಡಲಾಗಿತ್ತು. ಆದರೆ ಮತ್ತೆ ಸರ್ವೆ ಕಂಪ್ಲೀಟ್ ಆಗದೇ ಇದ್ದಕ್ಕೆ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಿದರು. ಈಗ ಆವಾಗ ವಿಶೇಷವಾಗಿರುವಂಥ ಬೋಧನೆ ನೀಡ್ತೀವಿ, ಅಂದರೆ ವಿಶೇಷ ತರಬೇತಿಯನ್ನು ಕೊಡ್ತೀವಿ ಅಂತೇಳಿ. ಈಗ ಆ ತರಬೇತಿ, ವಿಶೇಷ ತರಬೇತಿಯನ್ನು ಕಟ್ ಮಾಡಿ ಆಟದ ಅವಧಿಯನ್ನು ಕೂಡ ಕಟ್ ಮಾಡಿದ್ರೆ ಇದು ಹೇಗೆ, ಅಂದರೆ ಸರಿಯಾದ ರೀತಿಯಲ್ಲಿ ಪ್ಲಾನಿಂಗ್ ಇಲ್ಲದೆ ಇರೋದಾ ಹೇಗೆ ಅಂತ? ಅಬ್ಸಲ್ಯೂಟ್ಲಿ ನೋ ಪ್ಲಾನಿಂಗ್. ಇದನ್ನೆಲ್ಲ ಮಾಡಬೇಕಾದ್ರೆ ಈಗ ಒಂದು ಸಿಸ್ಟಮ್ಯಾಟಿಕಾಗಿ ಪ್ಲಾನ್ ಮಾಡಬೇಕಾಯ್ತು. ಹೇಗೆ ಯಾವ ರೀತಿ ಇದನ್ನು ಕವರ್ ಮಾಡ್ಬೋದು, ಯಾವ ರೀತಿ ಮಕ್ಕಳಿಗೆ ಎಫೆಕ್ಟ್ ಆಗದ ರೀತಿಯಲ್ಲಿ ನಮ್ಮ ಏನು ಕೆಲಸ ಆಗಬೇಕು, ಫೈನ್. ಅದರ ಸೇಮ್ ಟೈಮ್ ಮಕ್ಕಳು ಒಂದು ಪೀರಿಯಡ್ ಏನಿದೆ ಅದು SLC ಓದ್ತಾ ಇದ್ದಾರೆ ಮಕ್ಕಳು, ಅವ್ರಿಗೆ ಬರೀ ಎಜುಕೇಷನ್ ಅಷ್ಟೇ ಅಲ್ಲ, ಈ ಒಂದು ಎಕ್ಸ್ಪೋಜರ್ ಕೊಟ್ಟಾಗ ಫ್ರೆಂಡ್ಸ್ಗಳ ಜೊತೆ ಆಟ ಆಡಲಿಕ್ಕೆಲ್ಲ ಅವಕಾಶ ಸಿಕ್ಕಿದಾಗ ಅವರು ವಿಕಸಿತೆ ಚೆನ್ನಾಗಾಗತ್ತೆ ಆ್ಯಕ್ಚುಲಿ ಅವ್ರಿಗೆ. ಅದನ್ನೆಲ್ಲ ಕಟ್ ಮಾಡಿ ಈಗ ಓವರ್ಲೋಡ್ ಮಾಡಿ ಬೆಳಗ್ಗೆ 8ರಿಂದ ಸಾಯಂಕಾಲ 6 ಗಂಟೆವರೆಗೂ ಎಜುಕೇಷನ್ ನಾವು ಡ್ರಿಲ್ ಮಾಡ್ತೀವಿ ಅಂದರೆ ಇತ್ತೀಚಿನ ಮಕ್ಕಳು, ನಾವು ಒಂದು ಕಾಲದಲ್ಲಿ ನಾವು ಸ್ಟೂಡೆಂಟ್ ಆಗಿದ್ದಾಗ ನಡೀತಾ ಇತ್ತು, ಈ ಕಾಲದಲ್ಲಿ ಅದು ನಡೆಯಲ್ಲ. ಇದು ಒಂದು ಅಡ್ಡ ಪರಿಣಾಮವನ್ನು ಬೀರ್ತದೆ. ವಾಟ್ ಎವರ್ ದ ಪ್ಲ್ಯಾನ್ ಬೈ ಗೌರ್ಮೆಂಟ್, ವಿತೌಟ್ ಪ್ಲ್ಯಾನಿಂಗ್ ದಿಸ್ ನ್ಯೂ ಪ್ಲ್ಯಾನ್ ವಾಟ್ ದ ಕಮಿಂಗ್ ಔಟ್ ಈಗ ಮಾಡಲಿಕ್ಕೆ ಹೋಗಿ ಈ ಥರ ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಕಟ್ ಡೌನ್ ಮಾಡಿ ಎಕ್ಸ್ಟೆಂಡೆಡ್ ಅವರಲ್ಲಿ ನಾವು ಟೀಚ್ ಮಾಡ್ತೀವಿ ಅಂದರೆ ಅದರ ಎಫೆಕ್ಟು ಖಂಡಿತ ತಲುಪಲ್ಲ. ಏನು ರಿಸಲ್ಟ್ ಬರಬೇಕು ಅದು ಬರಲಿಕ್ಕಾಗಲ್ಲ. ಅದನ್ನೇ ಹೇಳ್ತಾ ಇರೋದು. ಈಗ ಮೇಡಮ್, ಈಗ ಹೆಚ್ಚುವರಿಯಾಗಿ ಸಾಕಷ್ಟು ಸಮಯವನ್ನು ಕೊಟ್ಟಿದ್ರಿ. ಈಗ ಮತ್ತೆ ಆ ಮಕ್ಕಳು ವಾಪಸ್ ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ. ಮೊದಲೇ ಮನೆಯಲ್ಲಿ ಇದ್ದು ನೆಮ್ಮದಿಯಿಂದ ಇದ್ದಾರೆ, ಅದರಲ್ಲಿ SLC ಅಂತ ಬಂದಾಗ ಮತ್ತೆ ಭಯ ಇರುತ್ತೆ, ಅದ್ರ ಜೊತೆಗೆ ಮತ್ತೆ ಎಕ್ಸ್ಟ್ರಾ ತರಗತಿ ಅಂತ ಬಂದಾಗ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಮಕ್ಕಳಿಗೆ? ಹೌದು ಸರ್, ತುಂಬ ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ. ಯಾಕಂದರೆ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಅಂತ ಇರುತ್ತೆ ಸ್ಕೂಲ್ಗಳಲ್ಲಿ, ಈ ಸಮಯದಲ್ಲಿ ಇಷ್ಟಿಷ್ಟು ಕಂಪ್ಲೀಟ್ ಆಗಬೇಕು ಅಂತ. ಇಷ್ಟು ದಿನ ರಜೆ ಕೊಟ್ಟು ಅವ್ರಿಗೆ ಫ್ರೀ ಬಿಟ್ಟು ಒಂದೇ ಸತಿ ಈಗ ಮತ್ತೆ ಸ್ಕೂಲ್ ಓಪನ್ ಆಯಿತು, ಮತ್ತೆ ಫುಲ್ ಡೇ ವರ್ಕ್ ಮಾಡಬೇಕು. ಈಗ ಅವ್ರಿಗೆ ಏನಾಗುತ್ತೆ, ಅವ್ರು ಮೆಂಟಲಿ ತುಂಬ ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇದ್ದಾರೆ. ಈಗ ಇದೊಂಥರ ಎಕ್ಸ್ಪ್ಲೋಟೇಷನ್ ಅಂತ ಅನಿಸ್ತಾ ಇದೆ. ಈಗ ಟೀಚರ್ಸ್ನಾಗಲಿ ಅವರನ್ನೂ ಅಷ್ಟೇ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರೋಂಗೆ, ಮಕ್ಕಳನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರೋಂಗೆ, ಇವರ ಒಂದು ಯಾವುದೋ ಒಂದು ಬೆನಿಫಿಟ್ಟಿಗೋಸ್ಕರ ಏನೋ ಒಂದು ಸಾಮಾಜಿಕ ನ್ಯಾಯ ಕೊಡಿಸ್ತೀವಿ, ಏನೋ ಒಂದು ಕೊಡಿಸ್ತೀವಿ ಅಂತ ಇವ್ರ ಸಮೀಕ್ಷೆಗೋಸ್ಕರ ಮಕ್ಕಳನ್ನು, ಟೀಚರ್ಸ್ನ ಈ ರೀತಿಯಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡೋದು ತಪ್ಪು. ಯಾಕಂದರೆ ನೋಡಿ, ಅವ್ರು ಏನು ಮಾಡ್ತಾ ಇದ್ದಾರೆ, ಸಮೀಕ್ಷೆ ಅದು ಒಳ್ಳೆಯದು ಆಗ್ಬೋದು, ಸಾಮಾಜಿಕ ನ್ಯಾಯನೂ ಸಿಗ್ಬಹುದೇನೋ ಅವ್ರ ಪ್ರಕಾರ, ಬಟ್ ಅದರಿಂದ ನೆಗೆಟಿವ್ ಎಫೆಕ್ಟ್ಸ್ಗಳೇ ಜಾಸ್ತಿ ಆಗ್ತಾ ಇದೆ. ಏನು ಅಂದರೆ ಈಗ ಏನು ಸೋಷಿಯಲ್ ಜಸ್ಟಿಸ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಪ್ರಕಾರ ಸೋಷಿಯಲ್ ಜಸ್ಟಿಸ್ ಶುಡ್ ಯುನೈಟ್ ದ ಸೊಸೈಟಿ, ಬಟ್ ಅದು ಏನಾಗ್ತಾ ಇದೆ, ಇಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ. ಈ ಒಂದು ಅಂದರೆ ಈ ಒಂದು ಡಿವೈಡ್ ಅನ್ನೋ ಒಂದು ಬೀಜ ಬಿತ್ತೋ ಥರ ಅನ್ನಿಸ್ತಾ ಇದೆ. ಯಾಕಂದರೆ ನೀವು ಸಾಮಾಜಿಕ ನ್ಯಾಯನ ಇದ್ರ ಮುಖಾಂತರನೇ ಕೊಡಬೇಕು ಅಂತ ಏನಿಲ್ಲ, ಅವ್ರು ನಿಜವಾಗ್ಲೂ ಕೊಡಬೇಕು ಅಂದಿದ್ರೆ ಅದಕ್ಕೆ ಬೇರೆ ಬೇಕಾದಷ್ಟು ಏನು ಯೋಜನೆಗಳನ್ನು ರೂಪಿಸ್ಬೋದಿತ್ತು, ಬೇರೆ ಬೇಕಾದಷ್ಟು ಬ್ಯಾಕ್ವರ್ಡ್ ಕಮ್ಯುನಿಟಿಗಳನ್ನು ಅವರ ಇನ್ಕಮ್ ಬೇಸ್ ಮೇಲೆ ಕೊಡ್ಬೋದಾಗಿತ್ತು. ಎಜುಕೇಷನಲ್ ಸ್ಕಾಲರ್ಶಿಪ್ಗಳನ್ನು ಕೊಡೋದ್ರ ಮುಖಾಂತರ, ಅಥವಾ ಹಳ್ಳಿಗಳನ್ನು ಅಭಿವೃದ್ಧಿ ಮಾಡೋದ್ರ ಮುಖಾಂತರ, ಅಥವಾ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮುಖಾಂತರ ಸಾಕಷ್ಟು ವೇಸ್ಗಳಿತ್ತು. ಬಟ್ ಇದನ್ನೇ ಅವ್ರು ಚೂಸ್ ಮಾಡಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಮತ ರಾಜಕಾರಣ ಒಂದು ಉದ್ದೇಶದಿಂದ, ಆ ಒಂದು ದೂರದೃಷ್ಟಿಯಿಂದ ಅವರು ಮಾಡಿರ್ಬಹುದೇನೋ ಅಂತ ಅನಿಸುತ್ತೆ. ಸೊ ಆ ಒಂದು ಎಲ್ಲ ಅವರ ಒಂದು ಬೆನಿಫಿಟಿಗೋಸ್ಕರ ಇಲ್ಲಿ ಮಕ್ಕಳು ಸ್ಕೂಲಲ್ಲಿ ಟೀಚರ್ಸು ಇವರನ್ನು ಹರಾಸ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ಮೆಂಟಲಿ ತುಂಬ ಟೀಚರ್ಸಿಗಾಗಲಿ ಮಕ್ಕಳಿಗಾಗಲಿ ಪ್ರಾಬ್ಲಮ್ ಆಗುತ್ತೆ. ಇವರೇ ಮುಂದಿನ ನಮ್ಮ ಪ್ರಜೆಗಳು. SSLCಯಲ್ಲಿ ಪಾಪ ಅವ್ರ ಮಾರ್ಕ್ಸ್ ತೆಗಿಬೇಕು, ಅವರ ಭವಿಷ್ಯ ನಿರ್ಮಾಣ ಆಗಬೇಕು, ಮತ್ತು ಇಡೀ ಒಬ್ಬ ಮನುಷ್ಯನ ಒಂದು ಇಡೀ ಜೀವಮಾನದಲ್ಲಿ ಈ ಒಂದು ಏನು ಅವರ SSLC 16 years ಅಲ್ಲಿ ಮಾನಸಿಕ ಬೆಳವಣಿಗೆ ತುಂಬ ಅತಿ ಮುಖ್ಯವಾದದ್ದು. ಇಲ್ಲೇ ಅವರು ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇದ್ರೆ ಅವಾಗವಾಗ ಮುಂದೆ ಆ ಫಿಯರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವರಲ್ಲಿ. ಪ್ರತಿಯೊಂದಕ್ಕೂ ಫಿಯರ್ ಇದು ಮಾಡಿ ಅವ್ರು ಮುಂದೆ ಜಾಬ್ ತಗೊಳ್ಳೋದಕ್ಕೂ ಅವ್ರು ಹೆದರ್ಕೊಳ್ಳೋಕೆ ಶುರು ಮಾಡ್ತಾರೆ, ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ, ಮುಂದೆ ಎಲ್ಲ ರೀತಿಯ ಪ್ರಾಬ್ಲಮ್ಸ್ಗಳು ಶುರುವಾಗುತ್ತೆ. ಸೊ ನಾವೇನು ಹೇಳ್ತೀವಿ, ಸ್ಕೂಲಲ್ಲಿ ಸರಿಯಾಗಿ ಕಲಿಸ್ಬೇಕು, ಮನೆಯಲ್ಲಿ ಸರಿಯಾಗಿ ನೋಡ್ಕೋಬೇಕು, ಮಕ್ಕಳು ಬೆಳವಣಿಗೆ ಚೆನ್ನಾಗಾಗಬೇಕು ಅಂತ. ಇಲ್ಲಿ ಸ್ಕೂಲಲ್ಲೇ ಈ ಥರ ಪ್ರಾಬ್ಲಮ್ಸ್ ಆದರೆ ಮುಂದೆ ನಮ್ಮ ಮಕ್ಕಳು ಹೆಂಗೆ ಬೆಳೀತಾರೆ? ಸರ್, ಈ ಜಾತಿ ಸಮೀಕ್ಷೆಯ ಉದ್ದೇಶ ಏನಿರಬಹುದು ಅಂತ ಅವ್ರು ಹೇಳ್ತಾ ಇರುವಂಥದ್ದು ಆರ್ಥಿಕ, ಸಾಮಾಜಿಕ ಮತ್ತು ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸ್ತೀವಿ ಅಂತೇಳಿ. ಆದರೆ ಕೋರ್ಟ್ ಹೇಳಿರುವಂಥದ್ದು ನಿಮ್ಗೆ ಅವಶ್ಯಕತೆ ಇಲ್ಲ ಸಮೀಕ್ಷೆಗೆ ಭಾಗಿಯಾಗೋದಕ್ಕೆ ಅಂತ. ಹೇಗೆ ನ್ಯಾಯ ಕೊಡಿಸ್ತಾರೆ ಇವರು? ಈಗ ನಾನು ಕೇಳೋದು, ನೀವು ಆರ್ಥಿಕ ಸ್ಥಿತಿನ ಕಂಡಿಡ್ಕೋಬೇಕು ಅಂತ ಒಂದು ಏನಾದರೂ ಸರ್ವೆ ಮಾಡಬೇಕು ಅಂತಂದರೆ ಆರ್ಥಿಕವಾಗಿ ಕ್ವಶನ್ಸ್ ಏನಿದೆ ಅದನ್ನು ಇದು ಮಾಡಬೇಕು. ಅದರಲ್ಲಿ ಜಾತಿ ಯಾಕೆ ಬರಬೇಕು? ಎಸ್,
ಜಾತಿ ಯಾಕೆ ಬರಬೇಕು? ನಿಮ್ಗೆ ಆರ್ಥಿಕತೆ ಒಂದು ಎಲ್ಲರಿಗೂ ಯಾರ್ಯಾರ್ದು ಎಕನಾಮಿಕ್ ಸ್ಟೇಟಸ್ಸು ಕಂಡೀಷನ್ಸು ಸೊಸೈಟಿಲಿ ಏನಿದೆ ಅನ್ನೋದು ಮಾತ್ರ ತಿಳ್ಕೊಳ್ಬೇಕು ಅಂತ ಆಸೆ ಇದೆ. ನಿಮ್ಮ ಸಮೀಕ್ಷೆ ಅದಕ್ಕೆ ಲಿಮಿಟ್ ಆಗಿರಬೇಕು. ಎಜುಕೇಷನ್ ಸ್ಟೇಟಸ್ ಏನಿದೆ, ಎಕನಾಮಿಕ್ ಸ್ಟೇಟಸ್ ಏನಿದೆ, ಸೋಷಿಯಲ್ ಸ್ಟೇಟಸ್ ಏನಿದೆ, ಓವರ್ ಆಲ್ ಹೌ ದೇ ಇಂಟ್ರಾಕ್ಟ್ ಆ್ಯಂಡ್ ಅದರ್ ಥಿಂಗ್. ವೈ ಡು ಯು ನೀಡ್ ಕ್ಯಾಸ್ಟ್? ಅದಕ್ಕೆ ಧರ್ಮ ಯಾಕಬೇಕು, ರಿಲಿಜನ್ ಯಾಕಬೇಕು, ಕ್ಯಾಸ್ಟ್ ಯಾಕಬೇಕು? ಸೊ ಅದರಲ್ಲಿ ಎಲ್ಲರಿಗೂ ಗೊತ್ತಿದೆ ಇದು. ಯಾರ್ಯಾರು ನಾವಿರೋ ಅಪಾರ್ಟ್ಮೆಂಟಲ್ಲಾಗಲಿ ಇನ್ನೊಂದಷ್ಟು ಸೊಸೈಟಿಗಳಲ್ಲಾಗಲಿ ಸುಮಾರು ಜನ ಇದನ್ನು ಎಷ್ಟೊಂದು ಜನ ಪಾಲ್ಗೊಂಡಿಲ್ಲ, ಅದು ನಮಗೂ ಗೊತ್ತಿದೆ. ಆ ಥರದ್ರಲ್ಲಿ ಜನಕ್ಕೆ ಡೌಟ್ ಇದೆ ಅದ್ರ ಬಗ್ಗೆ, ಇದೆಲ್ಲ ಯಾಕೆ ಬೇಕು ಇವರಿಗೆ ಅಂತ. ನಮ್ಮ ಎಕನಾಮಿಕ್ ಸ್ಟೇಟಸ್ ಕಂಡೀಷನ್ಸ್ ಏನಿದೆ, ನಿಮ್ಗೆ ಆಧಾರ್ ಕಾರ್ಡು ಅದರಲ್ಲಿ ಇದರಲ್ಲಿ ಪ್ಯಾನ್ ಕಾರ್ಡಲ್ಲಿ ಅಲ್ಲಿ ಈಗಾಗಲೇ ನಿಮ್ಮ ಹತ್ರ ಡೇಟಾ ಇದೆ. ಇದು ಮಾಡ್ತಾ ಇರೋ ಉದ್ದೇಶ ಯಾರಿಗೇ ಆಗಲಿ ಗೊತ್ತಾಗ್ತಾ ಇದೆ ಜನಕ್ಕೆ, ಇದು ಜಾತಿ ಅನ್ನೋ ವರ್ಡ್ ಬಂದ ತಕ್ಷಣ ಅದಕ್ಕೆ ಸುಮ್ಮನೆ ಆ್ಯಡ್ ಮಾಡಿದ್ರು ಎಜುಕೇಷನ್ನು ಎಕನಾಮಿಕ್ಸು ಅಂತ. ಬಟ್ ಈ ಜಾತಿ ಗಣತಿ ಇಸ್ ದ ಫೋಕಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಸರ್ವೆ ಆ್ಯಂಡ್ ಪೀಪಲ್ ಹ್ಯಾವ್ ಲಾಸ್ಟ್ ಬಿಲೀಫ್ ಇನ್ ದಿಸ್ ಹೋಲ್ ಎಕ್ಸರ್ಸೈಸ್. ಇದು ಬೇಕಿರಲಿಲ್ಲ ನನ್ನ ಕೇಳಿದ್ರೆ. ಅದು ಈ ಟೈಮ್ನಲ್ಲಿ ಇಷ್ಟು ಹರಿಬರಿಲಿ ಈಗಾಗಲೇ ಒಂದು ಮಾಡಿದ್ರು ಅಲ್ವಾ, ಈಗ ಒಂದು 2-3 ವರ್ಷಕ್ಕೆ ಮುಂಚೆ ಮಾಡಿ ರಿಪೋರ್ಟ್ ತಗೊಂಡು ಆ ರಿಪೋರ್ಟಿಗೆ ಬೇಸಿಸ್ ಇಲ್ಲ, ಅದಕ್ಕೆ ಏನೂ ಆಧಾರ ಇಲ್ಲ ಅಂತಂದಿದ್ದ ಕಾರಣಕ್ಕೆ ಇದನ್ನು ಇನ್ನೂ ಒಂದು 500 ಕೋಟಿ ಖರ್ಚು ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಅಲ್ಲಿ ನಿಮಗೆ ಆಧಾರ ಇಲ್ಲದೆ ಮಾಡಿ ಇದಾಗಿದೆ, ಏನೋ ಇದಾಗಿಲ್ಲ. ಇದ್ರ ಮೇಲೂ ಜನಕ್ಕೆ ನಂಬಿಕೆ ಇಲ್ಲ. ಆ್ಯಂಡ್ ಹೈಕೋರ್ಟ್ ಆಗಲಿ ಕೋರ್ಟ್ ಶಿಕ್ಷಕರು ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಹೌದು ಸರ್, ಅವರು ಕೂಡ ಸರ್ವೆಗೆ ಹೋಗ್ಲಿಕ್ಕೆ ಹಿಂದೇಟನ್ನು ಹೌದು. ಅವ್ರು ಯಾಕೆಂದರೆ ನೀವು ಒಬ್ಬ ಶಾಲೆಯಲ್ಲಿ ಒಬ್ಬ ಟೀಚರು ಹೋಗಿ ಮನೆಗೆ ಹೋಗಿ ನಿಮ್ಮ ಜಾತಿ ಯಾವುದು ಅಂತ ಕೇಳಬೇಕು ಅಂತಂದ್ರೆ ಒಬ್ಬ ಟೀಚರ್ ಕೇಳ್ಬೋದಾ? ಅವ್ರ ಮನಸ್ಥಿತಿ ಯಾವ ಥರ ಇರುತ್ತೆ ಅದನ್ನು ಯೋಚನೆ ಮಾಡಬೇಕು. ಒಂದು ಟೀಚರ್ ಒಂದು ಕಾಲೇಜ್ನಲ್ಲಿ ಸ್ಟೂಡೆಂಟು ಕ್ಲಾಸ್ಗಳಲ್ಲಿ ಮಕ್ಕಳಿಗೆ ಹೇಳುವಾಗ ಯಾವ ಮಕ್ಕಳನ್ನು ನೀನು ಯಾವ ಜಾತಿ, ಎಲ್ಲಿಂದ ಬಂದಿದೆಯಾ, ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಅಂತ ಕೇಳಲ್ಲ. ಆದರೆ ಅವ್ರಿಗೆ ಅಭ್ಯಾಸ ಪಾಠ ಕಲಿಸ್ತಾ ಇರ್ತಾರೆ. ಅಂಥವ್ರನ್ನ ನೀವು ಈ ಪರ್ಟಿಕ್ಯುಲರ್ ಕೆಲಸಕ್ಕೆ ಕಳಿಸ್ಬೋದಾ? ಸರ್ಕಾರ ಯೋಚನೆ ಮಾಡಬೇಕು. ಆ್ಯಂಡ್ ಯಾವ ಥರ ಸ್ಟ್ರೆಸ್ಸು ಟೀಚರ್ಸ್ಗಳಿಗೆ ಇದ್ರ ಮೇಲಿಂದ ಬೀಳ್ತದೆ ನಾನು ನೋಡಿದ್ದೀನಿ. ನಮ್ಮ ಅಪಾರ್ಟ್ಮೆಂಟಿಗೆಲ್ಲ ಬಂದಿದ್ದಾರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ದೇ ಆರ್ ಎಂಜಾಯಿಂಗ್ ಇಟ್. ಅದಕ್ಕೆ ಅವ್ರಿಗೂ ಸಾಕು, ನಿಮ್ಗೆ ಏನಾದ್ರು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೇಳ್ಬಿಡಿ ಮೇಡಮ್, ನಾವು ಬರ್ಕೊಂಡು ಹೋಗ್ತೀವಿ, ನಿಮ್ಗೆ ಇಷ್ಟ ಇಲ್ಲ ಅಂತ. ಇದೆಲ್ಲ ಆಗಿದೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಆಗಿದೆ. ಪೀಪಲ್ ಆರ್ ವೇರಿ ಅಬೌಟ್ ದಿಸ್. ಇಟ್ ಓನ್ಲಿ ಬ್ರಿಂಗ್ಸ್ ಡೌನ್ ದ ಕಾನ್ಫಿಡೆನ್ಸ್ ಆನ್ ದ ಗವರ್ಮೆಂಟ್ ವಿಚ್ ಇಸ್ ಡೂಯಿಂಗ್ ದಿಸ್ ಸರ್ವೆ. ಮಾಡಬೇಕಾಗಿರಲಿಲ್ಲ. ಅದು ಇಷ್ಟು ಹರಿಬರಿಲಿ ಅನ್ಪ್ಲ್ಯಾನ್ಡ್ ತರಾತುರಿಲಿ ಅನ್ಪ್ಲ್ಯಾನ್ಡು ಏನೋ ಒಂದು ಮಾಡಿ ಯಾವುದೋ ಒಂದು ಪೊಲಿಟಿಕಲ್ಗೋಸ್ಕರ ಈಗ ಎಲೆಕ್ಷನ್ಸ್ ಉದ್ದೇಶ ಹೆಂಗಿದೆ ಅಂದ್ರೆ ಈ ಗ್ಯಾರಂಟಿಯನ್ನು ಕೊಡ್ತಾ ಇದಾರಲ್ಲ, ಅವ್ರ ಆದಾಯ ನೋಡಿ ಅವ್ರ ರೇಷನ್ ಕಾರ್ಡ್ ಕಟ್ ಮಾಡಬೇಕು ಅನ್ನೋ ಉದ್ದೇಶ ಇದೆ, ಬಿಟ್ರೆ ಬೇರೆ ಏನು ಇಲ್ಲ ಸರ್. ಅದು ಮಾಡಿದಾಗ ಇನ್ನೂ ಗೊಂದಲ ಜಾಸ್ತಿ ಆಗುತ್ತಲ್ವಾ? ಆಗತ್ತೆ. ಬಟ್ ಇವ್ರ ಪ್ಲಾನ್ ಇರೋದು ಹಂಗೆ. ಈಗ ಒಬ್ಬ ವ್ಯಕ್ತಿಗೆ 10,000 ಆದಾಯ ಇತ್ತು ಅಂದ್ರೆ ಆತನಿಗೆ BPL ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಇದು ಯಾವ ರೂಲ್ ನಿಯಮ ಹೇಳುತ್ತೆ ಅಂತ? ಈಗಿನ ಕಾಲ 10,000 ಇಲ್ಲದೆ ಜೀವನ ನಡೆಸಕ್ಕಾಗತ್ತಾ? ಅದು ಹೆಂಗ್ ಥಿಂಕ್ ಮಾಡ್ತಾರೋ? ಅದ್ರ 4 ವೀಲರ್ ಬೇರೆ ಅಂತೆ. ಅದು ಒಂದು ಮನೆಯಲ್ಲಿ ಒಂದು ಕಾರ್ ಇತ್ತು ಅಂದ್ರೆ ಅವರಿಗೆ BPL ಕಾರ್ಡ್ ಇಲ್ಲ. ಗೊತ್ತಿದ್ದಂಗೆ ಸರ್ಕಾರಕ್ಕೆ ಈ ಫ್ರೀ ಬೀಸ್ ಎಲ್ಲ ಕೊಡದೆ ಹೋಗಿದ್ರೆ ಇಷ್ಟೊಂದು ಪ್ರೆಷರ್ ಬರ್ತಾ ಇರಲಿಲ್ಲ. ಇದೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಅವ್ರು ಕಟ್ ಮಾಡೋದು BPLದು ಇದೆಲ್ಲ ಬೇಕಿರಲಿಲ್ಲ. ಯಾವಾಗ ಫ್ರೀ ಬೀಸ್ ಕೊಡೋಕ್ಕೆ ಶುರು ಮಾಡಿದ್ರು ಅಲ್ಲಿಂದ ಪ್ರೆಷರ್ ಶುರು ಆಗಿದೆ. ಇದೆಲ್ಲ ಅದೇ ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ ದೇ ವಾಂಟ್ ಟು ಕಟ್ ಡೌನ್ ಫರ್ದರ್. ಆಮೇಲೆ ಸಿಗಬೇಕಾಗಿರುವಂಥ BPL ರೇಷನ್ ಕಾರ್ಡ್ ಇದುವರೆಗೂ ಸಿಕ್ಕಿಲ್ಲ ಸರ್. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 2.5-3 ವರ್ಷ ಆಗಕ್ಕೆ ಬಂತು. ಇದುವರೆಗೂ ಕೂಡ BPL ಕಾರ್ಡ್ ಕೊಡಬೇಕು, ಕೊಟ್ಟಿಲ್ಲ. ಇದೆಲ್ಲ ಸಾಕಷ್ಟು ಲೋಪದೋಷಗಳು ಇದ್ದಾವೆ, ಅದನ್ನು ಎಚ್ಚೆತ್ಕೊಳ್ತಾ ಇಲ್ಲ. ಈಗ ಪ್ರಮುಖವಾಗಿ ಈಗ ಶಿಕ್ಷಕರ ವಿಚಾರ ಅಂತ ಮಕ್ಕಳಾಯಿತು, ಶಿಕ್ಷಕರಿಗೆ ಏನಾದರೂ ಟಾರ್ಗೆಟ್ ಕೊಡ್ತಾರಾ ಇವ್ರು? ಹೇಗೆ ಮತ್ತೆ ಶಿಕ್ಷಕರ ಮೇಲೆ ಒತ್ತಡ ಹಾಕ್ತಾರಾ ಹೇಗೆ? ಅಂದರೆ ನೀವು ಇಂಥ ಸಮಯದಲ್ಲಿ ಇಷ್ಟೆಲ್ಲ ಪಾಠಗಳು ಮುಗಿಸ್ಬೇಕು ಅನ್ನುವಂಥದ್ದು ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಶಿಕ್ಷಕರಿಗೆ? ಖಂಡಿತವಾಗ್ಲೂ. ಈಗ ಫಸ್ಟ್ ಆಫ್ ಆಲ್ ಈ ಕೆಲಸ ಏನು ಕೊಟ್ಟಿದ್ದಾರೆ ಶಿಕ್ಷಕರಿಗೆ ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ ಇದು ಮಾಡಲಿಕ್ಕೆ. ದ ವೇ ಪೀಪಲ್ ರೆಸ್ಪಾಂಡೆಡ್. ಅವ್ರ ಮನೆ ಬಾಗಿಲಿಗೆ ಹೋಗಿ ಕೇಳಿದಾಗ ಸಾಕಷ್ಟು ಜನ ಸಾಕಷ್ಟು ಕ್ವಶನ್ ಕೇಳಿದ್ದಾರೆ. ಅವ್ರು ಟೀಚರ್ ಎಕ್ಸ್ಪ್ಲೈನ್ ಮಾಡೋ ಪೊಸಿಷನ್ ಇಲ್ಲ. ಏನು ಉದ್ದೇಶ ಏನು, ಇದು ಮಾಡಿರೋ ರೀತಿ ಏನು, ಅದನ್ನೆಲ್ಲ ಸಾಕಷ್ಟು ಜನ ಸಾಕಷ್ಟು ಕ್ವಶನ್ ಮಾಡಿ ನಾವೆಲ್ಲ ನೋಡಿದ್ದೀವಿ. ಈಗ ವಾಟ್ಸಪ್ ಗ್ರೂಪಲ್ಲೆಲ್ಲ ಏನೇನು ಮಾಡಿರೋದು. ಇದು ಒಂದು ಅವ್ರಿಗೆ ಇಷ್ಟ ಇಲ್ಲದಿರೋ ಕೆಲಸ ಶಿಕ್ಷಕರಿಗೆ. ಎರಡನೇದು, ಈ ಸರ್ವೆ ಎಲ್ಲ ಮಾಡಿ ಮುಗಿಸಿ ವಾಪಸ್ ಸ್ಕೂಲ್ಗೆ ಬಂದಮೇಲೆ ಆ ಮಕ್ಕಳಿಗೆ ಏನಿದೆ ಪೋರ್ಷನ್ ಕಂಪ್ಲೀಟ್ ಮಾಡಲೇಬೇಕು. ಅವರು ಆ ಮಕ್ಕಳನ್ನ ಆ ಮಟ್ಟಕ್ಕೆ ತರಲೇಬೇಕು. ಮೇಡಮ್ ಹೇಳ್ದಂಗೆ ಈಗ ಫುಲ್ ಫ್ರೀ ಬಿಟ್ಟರು ಸಡನ್ನಾಗಿ ತಯಾರಾಗು ಅಂದರೆ ಮಕ್ಕಳ ಬ್ರೈನ್ ಈಸ್ ನಾಟ್ ದಟ್ ಯೂಸ್ ಟು, ದೇ ಆರ್ ನಾಟ್ ಯೂಸ್ ಟು ಇಟ್. ಅದನ್ನು ಮಾಡಬೇಕು. ಅಲ್ಲಿ ಅನ್ಪಾಪ್ಯುಲರ್ ಆಗಬೇಕು ಅಮಾಂಗ್ ದ ಕಿಡ್ಸ್ ಆಲ್ಸೋ, ಅಮಾಂಗ್ ದ ಪೇರೆಂಟ್ಸ್. ಸಾಕಷ್ಟು ಇದೆಲ್ಲ ಅಡ್ಡ ಪರಿಣಾಮ ಬೀರ್ತಾ ಇದೆ. ಆ್ಯಕ್ಚುಲಿ ಅನ್ಪ್ಲ್ಯಾನ್ಡ್ ಥಿಂಗ್. ಪ್ಲ್ಯಾನ್ ಮಾಡಿ ಬೇಸಿಗೆ ರಾಜ್ಯದಲ್ಲೋ ಅಥವಾ ಬೇರೆ ಒಂದು ಟಾಸ್ಕ್ ಫೋರ್ಸನ್ನು ಹೈರ್ ಮಾಡಿ, ಹೋಮ್ ಗಾರ್ಡ್ಸು, ಸಿವಿಲ್ ಡಿಫೆನ್ಸು ಎಲ್ಲ ವಾಲಂಟಿಯರ್ಸ್ ಇದ್ದಾರೆ, ಅಂಥವನ್ನೆಲ್ಲ ಕರೆದು ಅವ್ರ ಮುಖಾಂತರ ಮಾಡಿದರೆ ಎಜುಕೇಷನ್ಗೆ ಎಫೆಕ್ಟ್ ಆಗ್ತಿರಲಿಲ್ಲ. ಈ ಟೀಚರ್ನ ಉಪಯೋಗಿಸಿ ಮಾಡಿರೋದು ಅವ್ರಿಗೆ ಇಷ್ಟ ಇಲ್ಲದಿರೋ ಕೆಲಸ. ಎಷ್ಟೋ ಜನ ಟೀಚರ್ಗೆ
ಅದು ಎಲ್ಲ ಸೇರಿ ಇದು ನಾನ್ ಪ್ರೊಡಕ್ಟಿವ್, ಒಂದು ಅನ್ಪ್ರೊಡಕ್ಟಿವ್ ಆಗಿ ಪರಿಣಾಮ ಖಂಡಿತ ಬೀರುತ್ತೆ. ಮಕ್ಕಳ ಮೇಲೆ ಬೀರುತ್ತೆ, ಪೇರೆಂಟ್ಸ್ ಮೇಲೆ, ಟೀಚರ್ ಮೇಲೆ, ಸಮಾಜಕ್ಕೆ ಒಂದು ಪರಿಣಾಮ ಬೀರ್ತದೆ. ಇದು ನಾಟ್ ಅಡ್ವೈಸಬಲ್. ಆಮೇಲೆ ಪರ್ಫೆಕ್ಟ್ ಆಗಿ ರಿಸಲ್ಟ್ ಬರೋಕ್ಕೂ ಕೂಡ ಸಾಧ್ಯ ಅಲ್ಲ. ಖಂಡಿತ ಇದು ಒಂದು ಮೇಡಮ್ ಮಾಲಿ ವೆರಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ರು ಸೈಕಾಲಜಿ ಆ್ಯಂಗಲಲ್ಲಿ. ಆ ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆ ಎಲ್ಲ ರೀತಿಯಲ್ಲೂ ಆದಾಗ ಬೆಟರ್ ರಿಸಲ್ಟ್ ವಿಲ್ ಕಮ್. ಈಗೆಲ್ಲ ಒಂದು ಯಾವುದೋ ಸಮೀಕ್ಷೆ ಬೇರೆ ಇತ್ತು, ಈ ಹಳ್ಳಿ ಸ್ಕೂಲ್ಗಳಲ್ಲಿ ಬೆಟರ್ ರಿಸಲ್ಟ್ ಬರ್ತದೆ. ಯಾಕೆಂದರೆ ಅವ್ರಿಗೆಲ್ಲ ಕ್ರೀಡೆ ಎಲ್ಲ ಆಡಿ ಎಲ್ಲ ಚೆನ್ನಾಗಿ ಒಂಥರ ಒಳ್ಳೆ ಆ್ಯಂಬಿಯನ್ಸಲ್ಲಿ ಓದೋದ್ರಿಂದ ರಿಸಲ್ಟ್ ಚೆನ್ನಾಗಿ ಬರ್ತಾಯಿದೆ. ಇಲ್ಲಿ ಕ್ರೀಡೆಗಳನ್ನೇ ನೀವು ಕಟ್ ಮಾಡಿ ಒಂದು 24 ಗಂಟೆ ಡ್ರಿಲ್ ಥರ ಮಾಡಿದಾಗ ಐ ಡೋಂಟ್ ನೋ ಏನಾಗುತ್ತೆ ಅಂತ ಊಹಿಸ್ಲಿಕ್ಕೆ ಕಷ್ಟ ಆಗ್ತಾಯಿದೆ. ಅಂದರೆ 2015-16ರಿಂದ ಒಂದು ಡೇಟಾ ಪ್ರಕಾರ 150 ಸ್ಟೂಡೆಂಟ್ಸ್ಗೆ ಒಂದು ಫಿಸಿಕಲ್ ಎಜುಕೇಷನ್ ಟ್ರೈನರು ಅಥವಾ ಟೀಚರ್ ಇರಬೇಕು ಅಂತ ಇದೆ. ಇದು ಒಂದು ಸ್ಟೇಟ್ ಗೌರ್ಮೆಂಟಲ್ಲಿದೆ. 2015-16 ಈಚೆಗೆ ರಿಕ್ರೂಟ್ಮೆಂಟೇ ಆಗಿಲ್ಲ. ಆ ರಿಕ್ರೂಟ್ಮೆಂಟ್ ಆಗಿಲ್ಲ. ಇಟ್ ಜಸ್ಟ್ ಶೋಸ್ ದ ಪ್ರೆಷರ್ ಆನ್ ಹೌ ಇಂಪಾರ್ಟೆಂಟ್, ಯಾವ ಲೆವೆಲ್ಗೆ ಇಂಪಾರ್ಟೆನ್ಸ್ ಫಿಸಿಕಲ್ ಎಜುಕೇಷನ್ ಸ್ಪೋರ್ಟ್ಸ್ಗೆ ಒಂದು ಶಾಲೆಯಲ್ಲಿ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಅದೊಂದು ಡೈರೆಕ್ಟ್ ನಿದರ್ಶನ. ಅದು ಒಂದು ಡೇಟಾ ಇಸ್ ನಾಟ್ ಎ ಗುಡ್ ಸೈನ್ ಅಂತ ನನಗನ್ಸುತ್ತೆ. ಅದು 2015-16ರಿಂದ ರಿಕ್ರೂಟ್ಮೆಂಟೇ ಮಾಡಿಲ್ಲ ಫಿಸಿಕಲ್ ಎಜುಕೇಷನ್ ಟ್ರೈನರ್ಸ್, ಟೀಚರ್ಸ್ ಅಂದರೆ ಇಟ್ಸ್ ನಾಟ್ ಎ ಗುಡ್ ಐಡಿಯಾ. ಪ್ರತಿ 150 ಮಕ್ಕಳಿಗೂ ಒಬ್ಬ ಫಿಸಿಕಲ್ ಎಜುಕೇಷನ್ ಟ್ರೈನರ್ ಇರಬೇಕು ಅನ್ನೋ ಗೌರ್ಮೆಂಟ್ ಸರ್ಕಾರದ್ದೊಂದು ಫ್ರೇಮ್ವರ್ಕ್ ಅದಾಗ್ತಾಯಿಲ್ಲ. ಈ ರೀತಿಯ ಶಿಕ್ಷಕರ ಮೇಲೆ ಒತ್ತಡ ಮತ್ತು ಮಕ್ಕಳ ಮೇಲೂ ಕೂಡ ಈಗ ಜಾಸ್ತಿ ಒತ್ತಡ ಆಗುತ್ತೆ. ಸೊ ಹಂಗಾಗಿ ರಿಸಲ್ಟ್ ಯಾವ ರೀತಿಯಾಗಿ ಬರಬಹುದು ಇವ ನಯನ ಮೇಡಮ್ ಅವ್ರ, ಈಗ ಮಕ್ಕಳ ಮೇಲೆ ಈ ರೀತಿ ಒತ್ತಡ ಹಾಕೋದ್ರಿಂದಾಗಿ ಮಾನಸಿಕವಾಗಿ ಏನೆಲ್ಲ ಸಮಸ್ಯೆ ಎದುರಾಗಬಹುದು ಮಕ್ಕಳಿಗೆ? ಸರ್, ಮಾನಸಿಕವಾಗಿ ಈ ಸ್ಟಡೀಸ್ ಬಗ್ಗೆ ಅಂತ ಹೇಳೋದಾದರೆ ಅವ್ರಿಗೆ ಫಿಯರ್ ಆಫ್ ಫೇಲ್ಯೂರ್ ಜಾಸ್ತಿ ಆಗುತ್ತೆ. ಈಗ ಒಂದೇ ಸತಿ ಅವ್ರಿಗೆ ಕಲಿಬೇಕು, ಜಾಸ್ತಿ ಅವರ್ಸ್ ಕೇಳಬೇಕು ಅಂದಾಗ ನಾನು ಸರಿಯಾಗಿ ಓದ್ತಾ ಇದ್ದೀನಾ, ನಾನು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇದೆಯಾ, ಮನೆಗೆ ಹೋಗಿ ಅವ್ರು ಸುಸ್ತಾಗಿರ್ತಾರೆ, ಓದೋಕ್ಕಾಗಲ್ಲ, ಸರಿಯಾಗಿ ಊಟ ಮಾಡೋದಿಲ್ಲ, ಬೆಳಗ್ಗೆ ಬೇಗ ಬರ್ತಾರೆ, ಅವ್ರ ಎನರ್ಜಿ ಲೆವೆಲಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಆವಾಗ ಎಕ್ಸಾಮ್ ಹತ್ರ ಬಂದಂಗೆ ಆ ಎಕ್ಸಾಮ್ ಫಿಯರ್ ಜಾಸ್ತಿ ಆಗುತ್ತೆ. ಅದರಲ್ಲೂ SSLC ಮಕ್ಕಳಿಗೆ ತುಂಬ ಫಿಯರ್ ಆಫ್ ಫೇಲ್ಯೂರ್ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನು ಎಲ್ಲರೂ ಈಗ ಸಕ್ಸಸ್ ಮೇಲೆ ಫೋಕಸ್ ಮಾಡ್ತಾರೆ, ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ. ಈಗ ಲರ್ನಿಂಗ್ ಕಡೆ ಯಾರು ಗಮನನೇ ಕೊಟ್ಟಿರಲ್ಲ. ಆಗೇನಾಗುತ್ತೆ, ಮಕ್ಕಳಿಗೆ ನಾನು ಸೋತೋಗ್ಬಿಟ್ರೆ ನಾಳೆ ಆ ಸೋಷಿಯಲ್ ಪ್ರೆಷರ್, ಅಂದರೆ ಆ ಸೋಷಿಯಲಲ್ಲಿ ಕಂಪ್ಯಾರಿಸನ್ ಇರುತ್ತೆ, ಅವ್ರು ಜಾಸ್ತಿ ತೆಗಿತಾರೆ, ನಾನು ಕಡಿಮೆ ತೆಗಿತೀನಿ. ಸೊ ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ ಆಗ್ತಾ ಅವ್ರಿಗೆ ನಿದ್ರಾಹೀನತೆ ಜಾಸ್ತಿ ಆಗ್ಬೋದು, ಸರಿಯಾಗಿ ಊಟ ತಿಂಡಿ ಮಾಡದೇ ಇರ್ಬೋದು, ಅವರ ಒಂದು ಎಮೋಷ್ನಲ್ ಇಂಟೆಲಿಜೆನ್ಸ್, ಆ ಜಾಣ್ಮೆ ಕಡಿಮೆ ಆಗ್ಬೋದು, ಫೋಕಸ್ ಕಡಿಮೆ ಆಗ್ಬೋದು, ಮೆಮೊರಿ ಪವರ್ ಕಡಿಮೆ ಆಗ್ಬೋದು, ಅವರು ಆ ಕ್ರಿಯೇಟಿವಿಟಿ, ಆ ಒಂದು ಅವರಲ್ಲಿ ಆ ಕ್ರಿಯೇಟಿವಿಟಿನೇ ಕಡಿಮೆ ಆಗಿ ಮಂಕತನ, ಡಿಪ್ರೆಷನ್ನು, ಇದೆಲ್ಲ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಬರುತ್ತೆ. ಸೊ ಆ ಮಕ್ಕಳಿಗೆ ಈಗ ಸೇಫ್ಟಿನ ತುಂಬಬೇಕಾಗಿರೋರು ಯಾರು? ಟೀಚರ್ಸು. ಇಲ್ಲಿ ಟೀಚರ್ಸು ಪ್ರಾಬ್ಲಮಲ್ಲಿದ್ದಾರೆ, ಟೀಚರ್ಸು ಸ್ಟ್ರೆಸ್ಸಲ್ಲಿದ್ದಾರೆ. ಅವರು ಸೇಫ್ಟಿನ ಕೊಡಬೇಕು, ಇಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ಬೇರೆ ಟೈಮಲ್ಲಾದರೆ ಈ ಫಿಯರ್ ಆಫ್ ಫೇಲ್ಯೂರ್ನ ನಾವು ಟೀಚರ್ಸ್ ಮುಖಾಂತರ ಹ್ಯಾಂಡಲ್ ಮಾಡಿಸ್ಬೋದು, ಪೇರೆಂಟ್ಸ್ ಮುಖಾಂತರ ಹ್ಯಾಂಡಲ್ ಮಾಡಿಸ್ಬೋದು. ಇಲ್ಲಿ ಎಲ್ಲರೂ ಪ್ರೆಷರಲ್ಲೇ ಇದ್ದಾರೆ, ಪೇರೆಂಟ್ಸು ಪ್ರೆಷರಲ್ಲಿದ್ದಾರೆ, ಟೀಚರ್ಸು ಪ್ರೆಷರ್ ಇದ್ದಾರೆ. ಈಗ ಮಕ್ಕಳಿಗೆ ಆ ಭರವಸೆಯನ್ನು ತುಂಬೋರು ಯಾರು? ಅದು ಒಂದು ಪ್ರಶ್ನೆ ಆಗುತ್ತೆ. ಸೊ ಇದರಿಂದ SSLC ಮಕ್ಕಳಿಗಂತೂ ತುಂಬಾ ಅವರ ಮಾನಸಿಕ ಬೆಳವಣಿಗೆ ಮೇಲೆ, ಅವರ ಒಂದು ಎಕ್ಸಾಮ್ ಮೇಲೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ಒಂದು ಹ್ಯಾಂಡಲ್ ಮಾಡೋದಕ್ಕೆ ಏನಾದರೂ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಬರೀ ಒಂದು ಸಮೀಕ್ಷೆ ಅವ್ರ ಬೆನಿಫಿಟ್ಸ್ ನೋಡೋದು ಒಂದೇ ಅಲ್ಲ, ಮಕ್ಕಳಿಗೆ ಮಾನಸಿಕವಾಗಿ ಏನೇನು ಮಾಡ್ತಾರೆ ಅದನ್ನು ಇವ್ರು ನೋಡ್ಕೋಬೇಕಾಗತ್ತೆ. ಸರ್, ಈಗ ಈ ಜಾತಿ ಗಣತಿ ಅನ್ನೋದು ಒಂದು ಅಭಿವೃದ್ಧಿ ವಿಚಾರ ಅಂತ ಅಂದ್ಕೊಳ್ಳೋಣ, ಅಥವಾ ಒಬ್ಬ ವ್ಯಕ್ತಿಗೆ ನ್ಯಾಯ ಕೊಡೋದಕ್ಕೆ, ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಲಿಕ್ಕೆ ಮಾಡ್ತಿರಬಹುದು ಅಂತೇಳಿ. ಅದು ಒಂದು ಕಡೆ ಆದರೆ ಮಕ್ಕಳ ಮೇಲೆ, ಅಂದರೆ ಮಕ್ಕಳ ಆಟದ ಮೇಲೆ ಆಗಿರ್ಬೋದು ಅಥವಾ ಶೈಕ್ಷಣಿಕ ಮೇಲೆ ಇದು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಅವರಿಗೆ ಅರಿವಿನೇ ಇಲ್ವಾ? ಇದು ಹೇಗೆ ನ್ಯಾಯ ಕೊಡ್ಸೋಕ್ಕಾಗತ್ತೆ? ಅವರೇ ಹೇಳ್ತಾ ಇರುವಂಥದ್ದು ಕಟ್ಟಕಡೆ ವ್ಯಕ್ತಿಗೆ ನ್ಯಾಯ ಕೊಡ್ತೀವಿ ಅಂತೇಳಿ, ಇಲ್ಲಿ ಮಕ್ಕಳಿಗೆ ಪರಿಣಾಮ ಬೀರುತ್ತಲ್ಲ. ಈಗೇನು ಅರಿವಿಲ್ಲ ಅಂತೇನಿಲ್ಲ ಸರ್ಕಾರಕ್ಕೆ, ಅರಿವಿದ್ದು ಮಾಡ್ತಾ ಇರ್ತಾರೆ. ನಾನು ಹೇಳಿದೆ ಈಗಾಗಲೇ ಸುಮಾರು ಪ್ರೆಷರ್ಗಳಿಗೋಸ್ಕರ ಇದನ್ನು ಮಾಡ್ತಾ ಇರ್ತಾರೆ. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2023 ಪಬ್ಲಿಷ್ ಆಗಿರೋ ಒಂದು ರಿಪೋರ್ಟ್ ಪ್ರಕಾರ, ಅಲ್ಲ ಕೇಂದ್ರ ಸರ್ಕಾರ ಸರ್ವೆ ಮಾಡ್ತೀವಿ ಅಂತ ಹೇಳಿದರೂ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇರೋದು. ಅದೇ ನಾನು ಹೇಳಿದ್ನಲ್ಲ, ಇದು ಪ್ಯೂರ್ ಪಾಲಿಟಿಕ್ಸ್. ಅವರು ಮಾಡೋದನ್ನು ನಾಳೆ ದಿನ ಕೇಂದ್ರ ಸರ್ಕಾರ ಒಂದು ಮಾಡ್ತಾ ಇದೆ, ಅದು ಬಹಳ ದೊಡ್ಡ ರೀತಿಯಲ್ಲಿ ಮಾಡ್ತಾರೆ. ಅದಕ್ಕೆ ಮುಂಚೆ ನಾವೊಂದು ರಿಪೋರ್ಟ್ನ ನಾವೊಂದು ಮಾಡಿಬಿಟ್ರೆ ಅದಕ್ಕೆ ಗೊಂದಲ ಸೃಷ್ಟಿ ಮಾಡ್ಬೋದು. ನಾಳೆ ದಿನ ನೋಡಿ ನಮ್ದು ಹಿಂಗಿದೆ, ನಿಮ್ದು ಹಂಗಿದೆ, ನಮ್ಮದು ಕರೆಕ್ಟ್ ಇತ್ತು ಅಂತ ಗೊಂದಲ ಸೃಷ್ಟಿ ಮಾಡೋಕ್ಕೋಸ್ಕರ ಈಗ BBMP GBA ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಇದರಲ್ಲಿ ಫೆಬ್ರವರಿ ಎಂಡಲ್ಲಿ ಆಗುತ್ತೆ ಅನ್ನೋ ಒಂದು ಗಾಳಿ ಇದೆ.
ಪ್ರೊವೈಡೆಡ್ ಇದು ಈಗ ನವಂಬರ್ ಎಂಡಲ್ಲಿ ಏನೋ ಒಳ್ಳೆಯದು. ಅದೇ ನವಂಬರ್ ಎಂಡಲ್ಲಿ ಎಲೆಕ್ಷನ್ಸ್ ಏನೋ ಆಗಲಿಲ್ಲ. ಇದೆಲ್ಲ ಭಾಳ ಪಾಲಿಟಿಕ್ಸ್. ನಾನೇನು ಹೇಳೋದು ಅಂತಂದರೆ ಸರ್ಕಾರ ಗವರ್ನೆನ್ಸ್ ಒಂದು ಮಾಡಬೇಕು. ಅದು ಬಿಟ್ಬಿಟ್ಟು ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ರಾಜಕೀಯ ನೋಡಿದ್ರೆ ಅಫೆಕ್ಟ್ ಆಗ್ತಾ ಇರೋದು ಸ್ಟೂಡೆಂಟ್ಸು, ಟೀಚರ್ಸು, ಅವರ ಇವ್ರು ಹೇಳಿದಾಗೆ ಒಂದು ಮೆಂಟಲ್ ಸ್ಟ್ರೆಸ್ ಅಂತಂತಿರುತ್ತಲ್ಲ, ಇಟ್ ಈಸ್ ವೆರಿ ಡೇಂಜರಸ್ ಫಾರ್ ದ ಸೊಸೈಟಿ. ಇದು ಮಾಡೋ ನೆಸೆಸಿಟಿ ಇಲ್ಲ. ಒಂದು ನಾನು ಹೇಳ್ದಂಗೆ 2023 ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಪ್ರಕಾರ ಸ್ಪೋರ್ಟ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಈಸ್ ನಾಟ್ ಎ ಸೆಪರೇಟ್ ಔಟ್ಸೈಡ್ ದಿ ಕರಿಕ್ಯುಲಮ್, ಇಟ್ ಈಸ್ ಅ ಪಾರ್ಟ್ ಆಫ್ ದಿ ರೆಗ್ಯುಲರ್ ಕರಿಕ್ಯುಲಮ್ ಇರಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಅದು ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಅದೇ ಇಂಪಾರ್ಟೆಂಟು. ಈ ನಮ್ಮ ಈ ಏನೋ ಈ ಫಿಸಿಕಲ್ ಎಜುಕೇಷನ್, ಸ್ಪೋರ್ಟ್ಸು, ಯೋಗ ಪ್ರತಿಯೊಂದು ಕೂಡ ತಾವು ಹೇಗೆ ಇದನ್ನು ನೋಡ್ತೀರಾ ಒಂದು ಶಾಲೆಯಲ್ಲಿ ಕರಿಕ್ಯುಲಮ್ ಒಳಗಡೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಐ ಥಿಂಕ್ ಸರ್ಕಾರಕ್ಕೆ ಇದು ಅರಿವಿಲ್ಲ ಅಂತೇನಿಲ್ಲ, ಅರಿವಿದ್ದು ಮಾಡ್ತಾ ಇರೋ ತಪ್ಪು ಅಂತ ಮಾಡ್ತಾ ಇರೋ ಮಹಾ ತಪ್ಪು. ಆಮೇಲೆ ಈ ಹೈಸ್ಕೂಲ್ ಲೆವೆಲಲ್ಲಿ ಪ್ರತಿಭಾ ಕಾರಂಜಿ, ಸ್ಪೋರ್ಟ್ಸ್ ಇರುತ್ತಲ್ಲ, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಈಗ ಎಲ್ಲ ಬ್ರೇಕ್ ಸದ್ಯಕ್ಕಲ್ವಾ. ಈಗ ಲಾಸ್ಟ್ 1.5 ತಿಂಗಳಿಂದ ಹೆಚ್ಚು ಕಡಿಮೆ ಅದೇ ನಡೀತಾ ಇದೆ. ನಾನು ಒಂದ್ಸಲ ನನ್ನ ಮೂಲತಃ ಮದ್ದೂರಿಗೆ ಯಾವುದೋ ಒಂದು ಕಾರಣಕ್ಕೆ ಹೋಗಿದ್ದೆ. ನಾನಲ್ಲಿ ಅಲ್ಲಿ ಮಾತಾಡಿದಾಗ ಒಬ್ಬರು ಟೀಚರ್ ಹತ್ರ ಮಾತಾಡಿದ್ರೆ ಅವ್ರು ಹೇಳ್ತಾ ಇದ್ರು, ನಮ್ಗೆ ಇಂಟರ್ನೆಟ್ ಕನೆಕ್ಷನ್ನೇ ಇಲ್ಲ, ಇಲ್ಲಿ ಹಳ್ಳಿಗಳಲ್ಲಿ ಇಂಟರ್ನೆಟ್ ಕನೆಕ್ಷನ್ನೇ ಇಲ್ಲ, ಅದೇನೋ ಡೌನ್ಲೋಡ್ ಮಾಡು ಆಪ್ ಅಂತ ಹೇಳ್ತಾ ಇದ್ದಾರೆ, ಮಾಡೋಕ್ಕಾಗ್ತಾ ಇಲ್ಲ ಅಂತ. ಇದು 1 ತಿಂಗಳು ಮಾತಿದ್ದು, 1.5 ತಿಂಗಳು ಮಾತಿದ್ದು. ಆಮೇಲೆ ಏನೋ ಸೆಟ್ರೈಟ್ ಮಾಡಿದ್ರು, ಅದು ಇದು ಅಂತ. ಈ ಥರ ಪ್ರೆಷರ್ ಬೇಕಿಲ್ಲ. ಹಳ್ಳಿಗಳಲ್ಲಿ ಹೇಗೆ ಆ್ಯಪ್ ಡೌನ್ಲೋಡ್ ಮಾಡಿ ಅವ್ರ ಮನೆಗೆ ತಿರುಗಿ ಶಾಲೆಯಲ್ಲಿ ಪಾಠ ಮಾಡಿ, ಇದು 1.5 ತಿಂಗಳಿಂದ ನಡೀತಾ ಇದೆ ಹೆಚ್ಚು ಕಡಿಮೆ. ಆ್ಯಂಡ್ ಇಟ್ ಈಸ್ ದ ನಾಟ್ ಅ ಗುಡ್ ಥಿಂಗ್ ಫಾರ್ ಇದು. ಅದು ನಾನು ಹೇಳೋದು ಅಷ್ಟೇ, ಆಟೋಮೇಟ್ ಮಾಡಿ, ಟೆಕ್ನಾಲಜಿ ಇದೆ, ಬಳಕೆ ಮಾಡಿ. ಸರ್ವೆ ಮಾಡಬೇಕು ಅಂತ ಹಲವಾರು ಥರ ಇರುತ್ತೆ. ಪರ್ಟಿಕ್ಯುಲರ್ ಸಿಟೀಸಲ್ಲಿ ಯು ಕ್ಯಾನ್ ಯೂಸ್. ಈಗ ನಾವು ಹೇಗೆ ಮೊದಲು ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಇದ್ವಿ ಒಂದು ಎಲೆಕ್ಷನ್ ನಡೆಸಬೇಕಾದ್ರೆ, ಇವಾಗ ಅದನ್ನು ಮೂವ್ ಟು ದ EVMs. ಅದೇ ಥರ ಮಾಡ್ಬೋದಲ್ವ, ಆನ್ಲೈನ್ ಸರ್ವೆ ಮಾಡ್ಬೋದಲ್ವ, ಮಾಡ್ಬೋದು. ಬಟ್ ಮಾಡಲಿಕ್ಕೆ ಅದು ಈಗ ಆ ಥರ ಡೇಟಾ ನಿಮ್ಗೆ ಯಾವಾಗ ಗೊಂದಲ ಇರುತ್ತೋ ಆ ಡೇಟಾ ನಿಮ್ಗೆ ಗೊಂದಲದ ಡೇಟಾನೇ ಬೇಕಾಗಿರೋದು ನಿಮ್ಗೆ. ಇವಾಗ ಆ ಡೇಟಾನ ಗೊಂದಲ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಅದನ್ನು ಆಮೇಲೆ ಹೊರಗಡೆ ಬಿಟ್ಟು ಅದನ್ನು ಫೈಟ್ ಮಾಡ್ತೀರಾ. ಜಸ್ಟ್ ತಂತ್ರಜ್ಞಾನದ ಯುಗದಲ್ಲಿ ಮನೆಗೆ ಹೋಗಿ ಒದ್ದಾಡೋದು ಅವಶ್ಯಕತೆ ಇಲ್ಲ ಅಲ್ವಾ? ಸಾಧ್ಯ ಇದೆಯಾ? ಈಗ ನಡುವೆ ಮದುವೆಗಳಿಗೆ ಯಾರು ಮನೆ ಕಾರ್ಡ್ ಕೊಡೋಕೆ ಹೋಗ್ತಾ ಇಲ್ಲ, ಯಾಕೆಂದ್ರೆ ಅಂಥ ಟ್ರಾಫಿಕ್ ಇದೆ ಬೆಂಗಳೂರಿನ ಪ್ರಾಬ್ಲಮ್ಮು. ಈ ಸರ್ವೆ ಮಾಡ್ಲಿಕ್ಕೆ ಅವ್ರು ಎಷ್ಟು ಜನ ಮನೆಗೆ ಹೋಗ್ಬೇಕು ಹೇಳಿ? ಸಾಧ್ಯ ಇಲ್ಲ. ಇದೆಲ್ಲ ವೇಸ್ಟ್ ಆಫ್ ಟೈಮ್. ಉದ್ದೇಶನೇ ಬೇರೆ ಇರಬೇಕಾದ್ರೆ ಇದ್ರದ್ದು ತಲೆಯಲ್ಲಿ ಬರಲ್ಲ. ಯಾಕಂದ್ರೆ ಉದ್ದೇಶ ಇರೋದೇನು, ಡಿವೈಡ್ ಮಾಡಬೇಕು ಅನ್ನೋದಿರ್ಬೋದು. ಇಲ್ಲ ಅಂದ್ರೆ ಈ ತರದ ಟೆಕ್ನಾಲಜೀಸ್ಗಳನ್ನ ಇದನ್ನ ಯೂಸ್ ಮಾಡಿ ಮಾಡ್ಬೋದಲ್ವಾ? ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಸರ್, ಸೋದರತ್ವನ ಕಾಪಾಡಬೇಕು, ಒಂದು ಏನು ಅಸಮಾನತೆನ ಹೋಗ್ಲಾಡಿಸ್ಬೇಕು, ಈ ಜಾತಿ ಭೇದ, ಈ ಲಿಂಗ ಇವುಗಳನ್ನೆಲ್ಲ ನೋಡಬಾರ್ದು. ಇಷ್ಟೆಲ್ಲ ನಮ್ಮ ಸಂವಿಧಾನದಲ್ಲಿ ಇರಬೇಕಾದ್ರೆ ಇವರಿಗೆ ಇದೇ ಯಾಕೆ ಬೇಕು? ಈ ಸಮೀಕ್ಷೆ ಮುಖಾಂತರ ಯಾಕೆ ಈ ಜನರ ಮನಸ್ಥಿತಿ ಮೇಲೆ ಎಷ್ಟು ಪ್ರಾಬ್ಲಮ್ ಬೀಳುತ್ತೆ ಸರ್? ಹಿಂದಿನ ಕಾಲದಲ್ಲಿ ಆ ಹೈರಾರ್ಕಿ ಇತ್ತು, ಆ ಕಾಸ್ಟ್ ಹೈರಾರ್ಕಿ ಎಲ್ಲ ಬಂದಿತ್ತು. ಈಗಲೂ ಕೂಡ ಅದನ್ನೇ ತರ್ತಾ ಇದ್ದಾರಲ್ಲ. ಎಷ್ಟು ಮನಸ್ಸಿಗೆ, ಎಷ್ಟೋ ನಾನು ಕೇಳಿದ್ದೀನಿ, ಈಗ ಸಮೀಕ್ಷೆ ಮಾಡುವಾಗೆಲ್ಲ ಟಿವಿಯಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಎಷ್ಟು ಮಾನಸಿಕವಾಗಿ ಜನರು ತಾವು ಹೇಳ್ಕೊಳ್ಳೋದಕ್ಕೆ ತಮಗೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸೇ ಜಾಸ್ತಿ ಆಗ್ತಾ ಇರುತ್ತೆ. ಅದ್ಯಾರೋ ಕ್ರಿಶ್ಚಿಯನ್, ಬ್ರಾಹ್ಮಿನ್ನು, ಇವರು ಅಂತ ಅವ್ರು ಹೇಳ್ಕೊಳ್ಳುವಾಗ ನಾನು ಈ ಕಾಸ್ಟು ಅವರಲ್ಲಿ ಏನಾಗುತ್ತೆ, ನಾವೆಲ್ಲ ಡಿವೈಡ್ ಅನ್ನೋ ಪ್ರಾಬ್ಲಮ್ ಬರುತ್ತೆ. ಎಲ್ಲಿ ಸೋದರತ್ವ ಬರುತ್ತೆ? ಟೀಚರ್ಸ್ ಸಮಾನತೆನ ಹೇಳ್ಕೊಡ್ಬೇಕಾದವರು ಅವರೇ ನೀವು ಜಾತಿಗಳನ್ನ ಬಗ್ಗೆ ಹೇಳಬೇಕಾದ್ರೆ ಅಲ್ಲೂ ಕೂಡ ಒಡೆದು ಬರುತ್ತೆ. ಸೊ ಇದೆಲ್ಲ ಡಿವೈಡ್ನ ಸೃಷ್ಟಿ ಮಾಡೋದೇ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ. ಸೊ ಆವಾಗ ಈ ಟೆಕ್ನಾಲಜಿ ಎಲ್ಲ ಅವ್ರ ತಲೆಯಲ್ಲಿ ಬರೋದೇ ಇಲ್ಲ. ಈ ಜಾತಿ ಮತಗಳ ವಿಚಾರ ಮಕ್ಕಳ ಲೆವೆಲ್ಗೆ ಹೋಗಿರಲಿಲ್ಲ. ಈ ಸಮೀಕ್ಷೆ ಮಾಡಿ ಟೀಚರ್ಗಳನ್ನ ಅದಕ್ಕೆ ಯೂಸ್ ಮಾಡಿ, ಈ ಎಕ್ಸ್ಟೆಂಡೆಡ್ ಸಮಯ ಟೀಚ್ ಮಾಡಿ, ಸ್ಪೋರ್ಟ್ಸ್ ಎಲ್ಲ ಕಟ್ ಮಾಡಿ ಮಕ್ಕಳ ತಲೆಗೂ ಜಾತಿ ಎಲ್ಲ ತಂದು ಕೂರಿಸ್ಲಿಕ್ಕೆ ಇಂಡೈರೆಕ್ಟಾಗಿ ಮಾಡಿದ್ದಾರೆ ಇದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದನ್ನೇ ಹೇಳಿದ್ರಲ್ಲ, ಲಿಂಗಾಯತರು ಎದ್ದಿದ್ರಲ್ಲ. ಹೌದೌದು, ನಾವು ಹಿಂದೂ ಹಾಕಲ್ಲ, ಅಲ್ಲಿ ಲಿಂಗಾಯತರ ಆಗ್ತೀವಿ. ಆಮೇಲೆ ನನಗೇನು ಐರಾನಿಕಲ್ ಅಂದರೆ, ಈ ಸರ್ಕಾರ ಸೆಕ್ಯುಲರ್ ಅಂತ ಹೇಳ್ಕೊಂಡು ಒದ್ದಾಡ್ತಾ ಇದೆ ಎಲ್ಲ ಕಡೆ. ನೀವು ಮಾಡ್ತಾ ಇರೋ ಕೆಲಸ ಏನು, ಇದರಲ್ಲಿ ಸೆಕ್ಯುಲರಿಸಮ್ ಏನಿದೆ? ಲುಕ್ ಅಟ್ ದ ಕೈಂಡ್ ಆಫ್ ಮೆಸೇಜ್ ಯು ಆರ್ ಸೆಂಡಿಂಗ್ ಅಟ್ ವೇರಿಯಸ್ ಲೆವೆಲ್ಸ್. ಮಕ್ಕಳಿಗಿರ್ಬೋದು, ಕಾಲೇಜ್ ಯೂತ್ಗಿರ್ಬೋದು, ಟೀಚರ್ಸ್ಗಿರ್ಬೋದು, ಇನ್ ಜನರಲ್ ಸೊಸೈಟಿಗಿರ್ಬೋದು. ಭಾಳ ತಪ್ಪು. ಮೊದಲು ಒಂದು ಸರ್ವೆ ಮಾಡಿದ್ರೆ ಭಾಳ ಸೂಕ್ಷ್ಮವಾಗಿ ಮಾಡ್ತಾಯಿದ್ರು. ದಿಸ್ ಇಸ್ ಅ ವೆರಿ ಬ್ರ್ಯಾಶ್ ಸರ್ವೆ ಮಾಡ್ತಾಯಿದ್ರು. ಮನೆಗೆ ಹೋಗಿ ನಿಮ್ಮ ಜಾತಿ ಯಾವುದು, ಅದರೊಳಗೆ ಜಾತಿ ಯಾವುದು ಅಂತ ಕೇಳಿದ್ರೆ, ಈಗ ನಾನು ಬಾಗಿಲು ತೆಗೆದಂಗೆ ನಾನು ಏನು ಅನಿಸ್ಬೇಕು? ನಾನು 20 ವರ್ಷದಲ್ಲಿ ನಾನು ನೋಡಿಲ್ಲಪ್ಪ ಇದು. ಲಾಸ್ಟ್ 20 ಇಯರ್ಸ್ ಅಂತೂ ನೋಡಿಲ್ಲ. ಹಂಗೆ ಹಳೇದು ಜ್ಞಾಪಕ ಇಲ್ಲ ನನಗೆ. ಲಾಸ್ಟ್ 20 ಇಯರ್ಸಲ್ಲಿ ನಾನು ನೋಡಿಲ್ಲ ಇಷ್ಟು ಬ್ರ್ಯಾಶ್ ಸರ್ವೆ, ಇಷ್ಟೊಂದು ಅಗ್ರೆಸಿವು, ಇಷ್ಟೊಂದು ತರಾತುರಿಲಿ
ಅನ್ಪ್ಲ್ಯಾಂಡು ಏನೋ ಒಂದು ಅಜೆಂಡಾ ಇಟ್ಕೊಂಡು ಮಾಡ್ತಾ ಇರೋ ಸರ್ವೆಗಳನ್ನ ಇದರಲ್ಲಿ ನಂಬರ್ 1 ಮೋಸ್ಟ್ಲಿ ಪ್ರೈಸ್ ಕೊಡ್ಬೋದು, ನ್ಯಾಷನಲ್ ಅವಾರ್ಡ್ ಸಿಗ್ಬೇಕು. ನಾಗೆ ಸರ್, ಈಗ ಪ್ರಮುಖವಾಗಿ ಸರ್ಕಾರದ ನಿರ್ಧಾರ ಇದೆಯಲ್ಲ, ಹೆಚ್ಚುವರಿಯಾಗಿ ತರಗತಿಗಳನ್ನು ನೀಡ್ತೀವಿ, ಶಿಕ್ಷಣ ಮತ್ತು ಆಟಕ್ಕೆ ಬ್ರೇಕ್ ಹಾಕ್ತೀವಿ ಅನ್ನೋದು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತಾ? ಖಂಡಿತವಾಗ್ಲೂ ಎಜುಕೇಷನ್ ಅಂದ ತಕ್ಷಣ ಬರೀ ಓದೋದು ಅಷ್ಟೇ ಎಜುಕೇಷನ್ ಅಲ್ಲ, ಸರ್ವತೋಮುಖ ಬೆಳವಣಿಗೆ ಅಂತ ಏನು ನಾವು ಹೇಳ್ತೀವಿ ಅದಕ್ಕೆ ಸ್ಪೋರ್ಟ್ಸು ಭಾಳ ಇಂಪಾರ್ಟೆಂಟು. ಅದರಲ್ಲೂ ಬೇರೆ ಬೇರೆ ಆರ್ಗನೈಸೇಷನ್ ಲೈಕ್ ರೋಟ್ರಿ, ನಾವು ಅದರಲ್ಲಿ ಕೆಲವು ಶಾಲೆಗಳಲ್ಲಿ ಇಂಟ್ರ್ಯಾಕ್ಟ್ ಮತ್ತು ರೋಟ್ರ್ಯಾಕ್ಟ್ ಅಂತೆಲ್ಲ ನಮ್ಮ ಒಂದು ರೋಟ್ರಿ ಸಂಸ್ಥೆ ಏನಿದೆ ಅದನ್ನು ಅಲ್ಲಿ ಸ್ಟಾರ್ಟ್ ಮಾಡಿ ಆ ಊರಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡಲಿಕ್ಕೆಲ್ಲ ನಾವು ಸಾಕಷ್ಟು ಆ್ಯಕ್ಟಿವಿಟಿಯನ್ನು ಪ್ಲ್ಯಾನ್ ಮಾಡಿದ್ದೀವಿ. ಈಗ ಅದಕ್ಕೆಲ್ಲ ಬ್ರೇಕ್ ಬೀಳುತ್ತೆ. ರೈಲಾ ಅಂತೇಳಿ ರೋಟ್ರಿ ಯೂತ್ ಲೀಡರ್ಶಿಪ್ ಅವಾರ್ಡ್ಸ್ ಅಂತೇಳಿ ಒಂದು ಕಾರ್ಯಕ್ರಮ, ಅವರಲ್ಲಿ ಸಾಫ್ಟ್ ಸ್ಕಿಲ್ ಡೆವಲಪ್ ಮಾಡಲಿಕ್ಕೆ ಇಂಥವಕ್ಕೆಲ್ಲ ಬ್ರೇಕ್ ಮಾಡಿ ಓದು ಈಗ ಮಕ್ಕಳಲ್ಲಿ ಇದೇನು ಇಷ್ಟೊಂದು ಓದು ಕಡೆ ಗಮನ ಒತ್ತು ಕೊಡ್ತಾ ಇದ್ದಾರಲ್ಲ ಅಂತೇಳಿ ಅದೇ ಒಂದು ಟೆನ್ಷನ್ ಶುರುವಾಗಿ ಬೇರೆ ಥರ ಪರಿಣಾಮ ಬೀರ್ಬೋದು. ಈ ವಾಟ್ ಎವರ್ ದೇ ಆರ್ ಡೂಯಿಂಗ್, ಖಂಡಿತವಾಗ್ಲೂ ಈ ಮಕ್ಕಳ ಒಂದು ಹಕ್ಕನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಇಂಡೈರೆಕ್ಟಾಗಿ ನಡೀತಾ ಇದೆ. ಬಟ್ ಅವ್ರೇನು ಉದ್ದೇಶ ಇಲ್ಲದೇ ಇರ್ಬೋದು, ಬಟ್ ಆ್ಯಕ್ಚುಲಿ ಇಟ್ಸ್ ಹ್ಯಾಪ್ನಿಂಗ್. ಅವ್ರು ಹೇಳೋದು ಮಕ್ಕಳ ಉದ್ದೇಶದಿಂದಲೇ ಹೇಳ್ತಾ ಇರೋದು, ನಾವು ಹೆಚ್ಚುವರಿಯಾಗಿ ತರಗತಿ ಕೊಡ್ತೀವಿ ಮತ್ತೆ ರಿಸಲ್ಟ್ನ ಜಾಸ್ತಿ ಮಾಡ್ತೀವಿ ಅಂತೇಳಿ. ಸರ್ಕಾರ ಉಳಿಬೇಕಲ್ಲ, ಅಂದರೆ ಅವ್ರದೇ ಮಕ್ಕಳ ಟೈಮ್ನ ಅವ್ರದೇ ಟೈಮಲ್ಲಿ ಅವ್ರದೇ ಒಂಥರ ಗ್ಯಾರಂಟಿ ಕೊಟ್ಟಂಗೆ ನಿಮಗೆ ಕೊಡ್ತಾ ಇದ್ದೀವಿ. ನಯನ ಮೇಡಮ್, ಈಗ ಹೆಚ್ಚುವರಿಯಾಗಿ ತರಗತಿ ಕೊಡ್ತಾ ಇರೋದ್ರಿಂದಾಗಿ ಇಡೀ ದಿನ ಅವರು ತರಗತಿಯಲ್ಲೇ ಕೂತ್ಕೊಳ್ಬೇಕಾಗುತ್ತೆ. ಆ ಪೇಷನ್ಸ್ ಇರುತ್ತಾ ಮಕ್ಕಳಿಗೆ? ಖಂಡಿತ ಇರಲ್ಲ ಸರ್. ಪೇಷನ್ಸ್ ಅನ್ನೋದಕ್ಕಿಂತನೂ ಅವರನ್ನು ಒಂದು ಅದೇ ಹರಾಸ್ ಮಾಡ್ದಂಗೆ ಅಂತ. ಈಗ ಮಕ್ಕಳನ್ನ ಕಂಪ್ಲೀಟಾಗಿ ಅವರು ಕಲಿಕೆಯ ಮನೋಭಾವನದಲ್ಲಿ ಇರ್ತಾರೆ. ಈಗ ಸ್ಟಡೀಸ್ ಅಂತ ಬಂದರೆ 2 ರೀತಿಯಲ್ಲಿ ಕಲಿತಾರೆ ಮಕ್ಕಳು. ಒಂದು ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತ, ಇನ್ನೊಂದು ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನ್ ಅಂತ. ಇಂಟ್ರೆನ್ಸಿಕ್ ಮೋಟಿವೇಶನಲ್ಲಿ ಆ ಕಲಿಕೆಯ ಒಂದು ಆ ಜಾಯ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಅವರು ಮೋಟಿವೇಶನ್ ತಗೋತಾರೆ. ಒಂದು ಆ ಸೈನ್ಸ್ ಲ್ಯಾಬ್ ಆಗಿರ್ಬೋದು ಅಥವಾ ಆಟದ ಮುಖಾಂತರ ಆಗಿರ್ಬೋದು, ಅಲ್ಲಿ ಅವರಿಗೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಸಿಗುತ್ತೆ. ಎಕ್ಸ್ಟ್ರೆನ್ಸಿಕಲ್ಲಿ ಅವ್ರಿಗೆ ಮಾರ್ಕ್ಸ್ ಕಾರ್ಡು, ಈಗ ಪ್ರತಿಭಾ ಕಾರಂಜಿ ಅಂತೆಲ್ಲ ಹೇಳಿದ್ರಲ್ಲ, ಯೋಗ, ಇದು ಈ ಥರದ್ರಲ್ಲಿ ಅವರಿಗೆ ಆ ಎಕ್ಸ್ಟ್ರೆನ್ಸಿಕ್ ಮೋಟಿವೇಶನಲ್ಲಿ ಅವರು ಓದೋದಕ್ಕೆ ಮುಂದಾಗ್ತಾರೆ. ಇಲ್ಲಿ ಎರಡೂ ಇಲ್ಲದೆ ಕೂರಿಸೋದ್ರಿಂದ ಫುಲ್ ಡೇ ಅವ್ರನ್ನ ಒಂದು ಕಡೆ, ಈಗ ಏನು ಈ ಕುರಿಗಳನ್ನೆಲ್ಲ ಒಂದು ಇದರಲ್ಲಿ ಹಾಕಿ ಬೀಗ ಹಾಕ್ತಾರಲ್ಲ ಆ ಥರ ಮಕ್ಕಳನ್ನೆಲ್ಲ ಒಂದೇ ಸತಿ ಕೂರಿಸಿ ಬೆಳಗಿಂದ ಸಂಜೆವರೆಗೂ ಆ ಸ್ಟ್ರೆಸ್ಸಲ್ಲಿ ಪಾಠ ಮಾಡೋದ್ರಿಂದ ಮಕ್ಕಳ ಮನಸ್ಥಿತಿ ತುಂಬ ಹದಗೆಡುತ್ತೆ. ಅವರಿಗೆ ಆ ಬ್ರೈನ್ ಏನಾಗ್ಬಿಡುತ್ತೆ, ಫಿಯರ್ ಝೋನ್, ಆ ಲರ್ನಿಂಗ್ ಸೆಂಟರ್ ಕೆಪಾಸಿಟಿ ಫುಲ್ ಕಡಿಮೆ ಆಗೋಗ್ಬಿಡುತ್ತೆ. ಆ ಲರ್ನಿಂಗ್ ಕೆಪಾಸಿಟಿ ಒಂದೇ ಅಲ್ಲ, ಅವರು ಓವರ್ ಆಲ್ ಅವರ ಹೆಲ್ತೇ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳುತ್ತೆ. ಆಗ ಅವರು ಹೇಗೆ ಎಕ್ಸಾಮ್ನ ಫೇಸ್ ಮಾಡ್ತಾರೆ, ಲೈಫ್ನ ಹೆಂಗೆ ಫೇಸ್ ಮಾಡ್ತಾರೆ, ಅವರ ಒಂದು ಸೃಜನಾತ್ಮಕತೆ ಹೆಂಗೆ ಬೆಳೆಯುತ್ತೆ, ಕ್ರಿಯೇಟಿವಿಟಿ ಹೆಂಗೆ ಬೆಳೆಯುತ್ತೆ. ಸೊ ಎಲ್ಲಾದ್ರೂ ಇನ್ನು ಈ ಸಮೀಕ್ಷೆ ಈ ಥರದ್ದೆಲ್ಲ ಅವರು ಟಿ ವಿಯಲ್ಲಿ ಮೊಬೈಲಲ್ಲಿ ಈ ಥರ ಎಲ್ಲ ನೋಡೋದ್ರಿಂದ ನಾಳೆ ಬರ್ತಾ ಸ್ನೇಹದಲ್ಲಿ ಕೂಡ ಜಾತಿ ನೋಡೋಕ್ಕೆ ಶುರು ಮಾಡ್ತಾರೆ. ಯಾವ ಜಾತಿ ಯಾರಿದು ಅಂಥವ್ರನ್ನ ಮಾತ್ರ ಸ್ನೇಹ ಮಾಡೋದು, ವಿವಾಹದಲ್ಲಿ ಜಾತಿ ಬರೋದು, ಆಮೇಲೆ ಗ್ಯಾದರಿಂಗಲ್ಲಿ ಜಾತಿ ಬರೋದು, ಇದು ಎಲ್ಲದರಲ್ಲೂ ಬರ್ತಾ ಹೋಗುತ್ತೆ. ಇವರು ಒಂದು ಕಡೆ ಬೀಜ ಹಾಕಿರೋದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇವರು ಒಬ್ಬರಿಗೆ ಅದೇನೋ ಹೇಳಿದ್ರಲ್ಲ, ಕಟ್ಟೆ ಕಡೆ ವ್ಯಕ್ತಿಗೆ ಏನೋ ನ್ಯಾಯ ಕೊಡಿಸ್ತಾರಂತೆ. ಖಂಡಿತವಾಗ್ಲೂ ಇಲ್ಲ, ಕಟ್ಟೆ ಕಡೆ ವ್ಯಕ್ತಿವರೆಗೂ ಪ್ರಾಬ್ಲಮ್ ಆಗುತ್ತೆ. ಇದು ಸಣ್ಣ ಮಗುವಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ. ಅದೇ ಸರ್, ಮೊದಲು ಹೆಂಗಿತ್ತು ಅಂದರೆ ಈ ಮದುವೆ ವಿಚಾರ ಅಂತ ಬಂದಾಗ ಜಾತಿ ನೋಡಿ ಮದುವೆ ಮಾಡ್ತಾರೆ, ಇಂಥ ಜಾತಿಯವರು ನಿನ್ನ ಮದುವೆ ಆಗಬೇಕು ಮದುವೆ. ಇವಾಗ ಒಂದು ಹೆಣ್ಣು ಸಿಕ್ಕರೆ ಸಾಕು ಅನ್ನುವಂಥ ಪರಿಸ್ಥಿತಿ ಇರಬೇಕಾದ್ರೆ ನೀವು ಜಾತಿಯನ್ನು ಹುಡುಕಿ ಹೋಗ್ತಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಐ ಆಮ್ ಟೋಟ್ಲಿ ಸ್ಯಾಡೆಂಡ್ ಬೈ ದಿಸ್ ಹೋಲ್ ಎಕ್ಸಸೈಸ್. ಅದು ಮಾಡ್ತಾನೆ ಹೇಳಿದ್ನಲ್ಲ, ಮೊದಲು ಒಂದು ಸರ್ವೆ ಮಾಡ್ತಾಯಿದ್ದಾರೆ, ಅದು ಗೊತ್ತೇ ಆಗ್ತಾ ಇರಲಿಲ್ಲ. ಆ ಥರ ಭಾಳ ಸೂಕ್ಷ್ಮವಾಗಿ ಭಾಳ ವೆಲ್ ಪ್ಲ್ಯಾನ್ಡ್ ರಿಸರ್ಚ್ ನಡೀತಿತ್ತು. ಯಾವ ಕ್ವೆಶ್ಚನ್ ಕೇಳಿದ್ರೆ ಯಾವ ಥರ ಆನ್ಸರ್ ಬರ್ತಿತ್ತು, ಅದನ್ನು ನಾವು ಹೇಗೆ ಡೇಟಾಗೆ ಕನ್ವರ್ಟ್ ಮಾಡಿಕೊಂಡು ಅದು ಸರ್ಕಾರಕ್ಕೆ ಯಾವ ಥರ ಉಪಯೋಗ ಮಾಡಬೇಕು ಅನ್ನೋದನ್ನು ಪಾಲಿಸಿ ಮೇಕಿಂಗಲ್ಲಿರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದು ಫಾರ್ಮುಲೇಷನಲ್ಲಿರ್ಬೋದು ಹೆಲ್ಪ್ ಆಗೋದು. ಇವತ್ತೇನಾಗಿದೆ ಅಂದರೆ ಓಪನ್ ಆಗಿ ಕೇಳಿ ಮಾಡಿ ಇದನ್ನು ಭಾಳ ಬ್ರ್ಯಾಶಾಗಿ ಮಾಡಿ ಭಾಳ ಇದು ನಾನು ಕೇಳ್ತಾ ಇರೋದು ಅದೇ ಹೇಳ್ತೇನೆ. ಈಗ ಸೋಷಿಯಲ್ ಸ್ಟೇಟಸ್ ತೊಗೊಳ್ಳಿ, ಒಂದು ಎಕನಾಮಿಕ್ ಸ್ಟೇಟಸ್, ಎಜುಕೇಷನ್ ಸ್ಟೇಟಸ್, ನಿಮ್ಮ ಮನೇಲಿ ಯಾರು ಎಷ್ಟು ಓದಿದ್ದಾರೆ ಅನ್ನೋದು ಕೇಳೋದು 100% ಧರ್ಮ ಅದು. ಇನ್ಫ್ಯಾಕ್ಟ್ ಇಟ್ಸ್ ಅ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಫೈಂಡ್ ಔಟ್ ದೀಸ್ ಥಿಂಗ್ಸ್. ಜಾತಿ ಆಗಬೇಕು, ನೀವೇ ಹೇಳ್ತಾ ಇದ್ದೀರಾ ಒಂದು ಲೆವೆಲ್ಗೆ ಓಕೆ, ಜಾತಿ ನೀವು ಯಾವ ಹಿಂದೂಸ್ಗೆ ಇದಕ್ಕೆ ಒಂದು ಲೆವೆಲ್ಗಿದೆ, ಇಷ್ಟೊಂದು ಲೆವೆಲ್ಗೆ. ಯಾಕೆಂದರೆ ಯಾವ ಥರ ಇದೆ ಅಂದರೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಅಪೋಸಿಷನ್ ಅವ್ರು ಇನ್ನೊಂದು ಕೌಂಟ್ರ್ ಇದು ಮಾಡ್ತಾ ಇದ್ದಾರೆ. ಅಂದರೆ ಯಾವ ಥರ ಅಂದರೆ ಹಾಗೆ ಹೈಕೋರ್ಟ್ ಕೂಡ ಆಲ್ಸೋ ಡಸಂಟ್ ಫೀಲ್ ದಟ್ ಇಟ್ಸ್ ಇಸ್ ಮ್ಯಾಂಡೇಟ್ರಿ, ನೀವು ಮಾಡಬೇಕಾಗಿಲ್ಲ, ನಿಮ್ಮದು ವಾಲಂಟ್ರಿ ಅಂತಂದಮೇಲೆ ಏನು ಅರ್ಥ ಅದರದು ಅಂದರೆ ಸರ್, ಒಂದು ಕೋರ್ಟು ಕೂಡ ಇದು ಮನವರಿಕೆ ಇದೆ, ಇದು ಉದ್ದೇಶದ್ದು ಇದ್ದಿರೇ ಆ ಥರ ಕೊಡೋಕ್ಕೋದು. ಇಲ್ಲ ಅಂದರೆ ಅವ್ರು ಹೇಳಿರೋರು ಪ್ರತಿಯೊಂದು ನಾಗರಿಕರದು ಇದು ಇಂಪಾರ್ಟೆಂಟ್ ಡ್ಯೂಟಿ ಮಾಡಿ ಅಂತೇಳಿ. ಕೋರ್ಟಿಗೆ ಯಾವಾಗ ಅನಿಸುತ್ತೆ ಅಂದರೆ ಇದ್ರ ಉದ್ದೇಶ ಅವ್ರಿಗೂ ಡೌಟ್ ಬಂದಾಗ ಹೇಳ್ತಾರೆ ನಾನು ಕೇಳಿದ್ರೆ.
ದಟ್ ಈಸ್ ಹೌ ಇಟ್ ಈಸ್, ಆ್ಯಂಡ್ ಇಟ್ ಈಸ್ ಅನ್ಫಾರ್ಚುನೇಟ್. ಬೇಕಿಲ್ಲ ಇವೆಲ್ಲ ಈ ಲೆವೆಲ್ಗೆ ಇದು ಮಾಡಬೇಕಾಗಿಲ್ಲ. ಏನೇ ಮಾಡಿದ್ರು ಭಾಳ ಸೂಕ್ಷ್ಮವಾಗಿ ಭಾಳ ಡೆಲಿಕೇಟಾಗಿ ಸರ್ವೆಗಳನ್ನ ಶಿಕ್ಷಕರ ಕೊರತೆ ಎದ್ದು ಕಾಣ್ತಾ ಇದೆ. ಶಿಕ್ಷಕರನ್ನ ತುಂಬೋದು ಬಿಟ್ಟು ಇರೋ ಶಿಕ್ಷಕರನ್ನ ಹೆಚ್ಚುವರಿಯಾಗಿ ಮತ್ತೆ ನೀವು ತರಗತಿಯನ್ನು ಕೊಡೋದು ಆಗಿರ್ಬೋದು, ಅದೆಲ್ಲ ಸರಿ ಅನ್ಸಲ್ಲ. ಅಂದರೆ ನೋಡಿ, ಶಿಕ್ಷಕರು ನಾನು ನೋಡ್ತಾ ಇದ್ದೀನಿ ಎಲೆಕ್ಷನ್ ಬಂದರೆ ಅವ್ರನ್ನ ಯಾವ ಥರ ಯೂಸ್ ಮಾಡ್ತೀವಿ ಈಗ ವಾರಗಟ್ಟಲೆ. ದಿಸ್ ಈಸ್ ಡಿಸ್ಪೈಟ್ EVM. ಬ್ಯಾಲೆಟ್ ಪೇಪರ್ನಲ್ಲಿ ಇದ್ದಾಗ ಹೆಂಗೆ ಮಾಡ್ತಿದ್ರು ನನಗೆ ಇವಾಗ ಅನಿಸುತ್ತೆ ಕೆಲವು ಸಲ. EVM ಬಂದ ಮೇಲೆ ಕೂಡ ನಮ್ಗೆ ಇಷ್ಟು ಚಾಲೆಂಜಸ್ ಇದೆ. ಯಾವುದು ಗೌರ್ಮೆಂಟ್ ಆಫೀಸರ್ಗಳನ್ನ ಯೂಸ್ ಮಾಡ್ತಾ ಇರೋದು. ನಾನು ಹೇಳ್ತಾ ಇರೋದು ಇಷ್ಟೆಲ್ಲ ಆಗಿ ಟೆಕ್ನಾಲಜಿನ ಅಪ್ಡೇಟ್ ಮಾಡ್ಬೋದಲ್ವಾ, ಆಟೋಮೇಟ್ ಮಾಡ್ಬೋದು, ಕೆಲವು ಆನ್ಲೈನ್ ಸರ್ವಿಸ್ ಮಾಡ್ಬೋದು. ಇದನ್ನೆಲ್ಲ ಶಿಕ್ಷಕರನ್ನ ಯಾಕೆ ಇದು ಮಾಡ್ತೀರಿ? ಅವ್ರದ್ದು ಯಾಕೆ ತೊಗೊಂಡಿದ್ದು? ಇನ್ಫ್ಯಾಕ್ಟ್ ನನಗೆ ಸರ್ಪ್ರೈಸ್ಡ್, ಕರ್ನಾಟಕ ಸ್ಟೇಟ್ ಫಿಸಿಕಲ್ ಎಜುಕೇಷನ್ ಟ್ರೈನಿಂಗ್ ಅವ್ರ ಜನರಲ್ ಸೆಕ್ರೆಟರಿ ಅವರು ಹೇಳಿದ್ದಾರೆ ಇದನ್ನು. ಅಂದರೆ ಇದು ಒಂದು ಯಾವ ತರಹ ನೀವು ಶಿಕ್ಷಕರನ್ನ ಉಪಯೋಗಿಸ್ತಿರೋ, ಇವ್ರು ಯಾರು ಪ್ರೊಟೆಸ್ಟ್ ಮಾಡಲಿಲ್ವ ಅಂತ ನನಗೆ ಅದೇ ಆಶ್ಚರ್ಯ. ನೋ ಯೂನಿಯನ್, ನೋ. ಅದನ್ನು ಹೇಳೋದು ಸರ್. ಈಗ ನೀವು ಶಿಕ್ಷಕರಿಗೆ, ಪೋಷಕರಿಗೆ, ಮಕ್ಕಳಿಗೆ ಒತ್ತಡ ಕೊಡೋದಕ್ಕಿಂತ ಕೋವಿಡ್ ಟೈಮಲ್ಲಿ ಹೆಂಗೋ ಪಾಸ್ ಮಾಡಿದ್ರಲ್ಲ, ಇದು ಒಂದು ವರ್ಷ ಪಾಸ್ ಮಾಡಿಬಿಡಿ ಅಂತ ಹಾಗೆ ಅಲ್ವಾ? ಇದೊಂದು ವರ್ಷ ಕೊನೆಗೆ ಅಲ್ಲೇ ಬಂದು ನಿಂತ್ಕೋದು ಅಂತ ಕಾಣ್ತಾ ಇದೆ ಸಿಚುಯೇಷನ್. ಮೇ ಬಿ ಗ್ರೇಸ್ ಮಾರ್ಕ್ಸ್ ಬಿಕಾಸ್ ಆಫ್ ದಿಸ್ ಸರ್ವೆ ಮಾಡಿರೋದು ಅವರೇ, ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇರೋದು ಸರ್ಕಾರ. ಅದೇ ನೀವು ಪೋಷಕರ ಮೇಲೆ ಮತ್ತೆ ರಿಸಲ್ಟ್ ಬರಲ್ಲ ಅಂತ ಹೇಳಿ ಒತ್ತಡ ಯಾಕೆ ಹಾಕೋದು ಅಂತ ಮಾತಾಡೋಣ ಸರ್. ಈಗ ಮಕ್ಕಳ ಮೇಲೆ ಒತ್ತಡ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪೋಷಕರ ಜವಾಬ್ದಾರಿ ಏನು ಇರಬೇಕು? ಹಾಗೆ ಸರ್, ಈಗ ಸರ್ಕಾರ ಏನು ಮಾಡಬಹುದು? ಈಗ ಇದೆಲ್ಲ ಸಮಸ್ಯೆಗಳು ಇದ್ದಾವೆ. ಈಗ 3 ಕೂಡ ಪ್ಯಾನಲಿಸ್ಟ್ ಇದ್ದೀರಿ, ಒಬ್ಬರು ಕೂಡ ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ ಅಂದಾಗ ಅದು ಸಹಜವಾಗಿ ಮಾಡಿದ್ದು ತಪ್ಪು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಬೇರೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬಹುದು ಇದನ್ನು ಬಿಟ್ಟು? ಈಗ ಏನು ಡಿಸಿಷನ್ ಬೇಕೋ ಅದು ಡಿಸಿಷನ್ ತಗೊಂಡು ಟೀಚರ್ಸ್ನೆಲ್ಲ ಯೂಸ್ ಮಾಡಿ ಈಗಾಗಲೇ ಆ ಸರ್ವೆ ಬಗ್ಗೆ ಅವರು ಸಾಕಷ್ಟು ಸಮಯ ವ್ಯರ್ಥ ಆಗಿದೆ. ಅದರ ಪರಿಣಾಮ ಈ ಸ್ಟೂಡೆಂಟ್ ಮೇಲೆ. ಸ್ಟೂಡೆಂಟ್ ಎಗೇನ್ ಈ ಥರ ಫುಲ್ ಡೇ ಲರ್ನಿಂಗ್ ಪ್ರಾಸೆಸ್ ಎಲ್ಲ ಬಂದು ಅಲ್ಲೇ ಅವ್ರನ್ನ ಬಿದ್ದಂಥ ಒಂದು ಪರಿಣಾಮ, ಅವ್ರ ಮನೆಗೆ ಹೋಗಿ ಪೇರೆಂಟ್ಸ್ ಮೇಲೆ ಪರಿಣಾಮ, ಆ್ಯಂಡ್ ಅಗೇನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ರಿಲೇಷನ್, ಅಗೇನ್ ಸ್ಟೂಡೆಂಟ್ ಆ್ಯಂಡ್ ಪೇರೆಂಟ್ಸ್ ಜೊತೆ ತಿಕ್ಕಾಟಗಳು, ಇವೆಲ್ಲ ಪರಿಣಾಮ ಆಗುತ್ತೆ. ಈಗ ಏನು ಮಾಡ್ಬೋದು ಟು ಓವರ್ಕಮ್ ದಿಸ್ ಅನ್ನೋ ವಿಚಾರ ಬಂದಾಗ ನೀವು ಹೇಳ್ದಂಗೆ ಮೋಸ್ಟ್ಲಿ ಕೋವಿಡ್ ಅಂತೇಳಿ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ಬೋದು. ಅದಲ್ಲ ಅದು ಆ್ಯಕ್ಚುಲಿ ಈ ಒಂದು ಇರೋ ಸಿಚುಯೇಷನ್ಗೆ ಈ ಸ್ಪೋರ್ಟ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ ನಾವೆಲ್ಲರೂ ಅನಲೈಸ್ ಮಾಡಿ ಅಕ್ಸೆಪ್ಟ್ ಮಾಡಿರೋದ್ರಿಂದ ಅದ್ರ ಕಡೆ ಗಮನ ಕೊಟ್ಟು ಈ ಆಗಿರ್ತಕ್ಕಂಥ ಲ್ಯಾಬ್ಸನ್ನು ಮೇ ಬಿ ಎಕ್ಸ್ಟೆಂಡಿಂಗ್ ದ ಎಕ್ಸಾಮ್ಸ್ ಮೇ ಬಿ ಟು ಸಮ್ ಎಕ್ಸ್ಟೆಂಟ್ ಅದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ. ಪ್ಲ್ಯಾನಿಂಗ್ ಅನ್ಪ್ಲ್ಯಾನ್ಡ್ ಆಗಿ ಇದನ್ನು ಪಿಚ್ಚಿನ್ ಮಾಡಿ ಈ ಒಂದು ಪ್ರೋಗ್ರಾಮನ್ನು ತಗೊಂಡು ಬಂದು ಇಡೀ ಸಿಸ್ಟಮ್ನೇ ಡಿಸ್ಟರ್ಬ್ ಮಾಡಿದ್ದಾರೆ. ಇದನ್ನು ಓವರ್ಕಮ್ ಮಾಡಲಿಕ್ಕೆ ಒಂದು ಎಕ್ಸ್ಟೆಂಡೆಡ್ ಅವರ್ಸ್ ಅಂತಾರೆ, ಅದು ಸೊಲ್ಯೂಷನ್ ಅಲ್ಲ. ಸೈಕಾಲಜಿಕಲ್ ವೇ ಮೇಡಮ್ ಭಾಳ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಥವಾ ಎಕ್ಸ್ಟೆಂಡೆಡ್ ಟೈಮ್ ಪೀರಿಯಡ್ ಮೇ ಬಿ ಒನ್ ಆಫ್ ದಿ ಸೊಲ್ಯೂಷನ್. ಈ ಮಕ್ಕಳದ್ದು ಎಕ್ಸಾಮ್ನೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಟೀಚರ್ಗೂ ಇದೆಲ್ಲನೂ ಜೊತೆ ಕರ್ಕೊಂಡೋಗಿ ಎಕ್ಸ್ಟೆಂಡೆಡ್ ಟೈಮ್ನಲ್ಲಿ ಏನು ಮಾಡಬೇಕಾಗಿತ್ತು ಅದನ್ನು ಮಾಡುವಂಥದ್ದು ಒಂದು ಸೊಲ್ಯೂಷನ್ ಆಗ್ಬೋದು. ಅದ್ರ ಜೊತೆಗೆ ಸ್ಟೂಡೆಂಟ್ಗಳಿಗೆ ಒಂದು ಎಕ್ಸ್ಟ್ರಾ ಫೆಸಿಲಿಟೀಸ್, ಈ ಥರ ಒಂದು ಇಂಟರ್ನೆಟ್ ಕನೆಕ್ಷನ್ ಆಗಲಿ ಅದ್ರ ಕಡೆ ಗಮನ ಕೊಟ್ಟು ಅದನ್ನೆಲ್ಲ ಅವೈಲೇಬಲ್ ಆಗೋ ಥರ ಮಾಡಿ ಇಂಟರ್ನೆಟ್ ಡಿಜಿಟಲ್ ವೇ ಲರ್ನಿಂಗ್ಗೆ ಬಿಕಾಸ್ ಮಕ್ಕಳು ಬದಲಾವಣೆ ಕೇಳ್ತಾರೆ, ಅದ್ರ ಕಡೆ ಒತ್ತು ಕೊಡೋಕ್ಕೋಸ್ಕರ ಇಂಟರ್ನೆಟ್ಗೆಲ್ಲ ಫೆಸಿಲಿಟಿನ ಎಕ್ಸ್ಟೆಂಡ್ ಮಾಡೋವಂಥದ್ದು ಇರ್ಬೋದು. ಮತ್ತು ಮೇ ಬಿ ಮೋರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಒತ್ತು ಕೊಟ್ಟು ಮಾಡ್ತಕ್ಕಂಥದ್ದು ಈ ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಏನು ಬೇಕೋ ಅದು ಮಾಡ್ಬೋದು ಅಂತ ನನಗನ್ನಿಸ್ತಾ ಇದೆ. ಮೇಡಮ್, ಈಗ ಪೋಷಕರಿಗೆ ದೊಡ್ಡ ಮಟ್ಟದಲ್ಲಿ ಚಾಲೆಂಜ್ ಇರುವಂಥದ್ದು. ಈಗ ಮಕ್ಕಳನ್ನು ಸಕಾರಾತ್ಮಕವಾಗಿ ನೋಡ್ಕೊಳ್ಬೇಕು, ಈಗ ಆ ರೀತಿಯ ಭಾವನೆ ತುಂಬಬೇಕಾಗತ್ತೆ. ಏನೆಲ್ಲ ಚಾಲೆಂಜ್ ಇರುತ್ತೆ. ಈಗ ಪೋಷಕರು ಕೂಡ ಒತ್ತಡ ಆಗಬಾರ್ದು ನನ್ನ ಪ್ರಕಾರ. ಈಗ ಈ ಥರ ಆದಾಗ ಸಮಯ ಇಲ್ಲ, ಓದು ಅನ್ನೋಂಥ ಒತ್ತಡ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಏನೇ ಬರಲಿ, ರಿಸಲ್ಟ್ ಏನೇ ಬರಲಿ, ಮಕ್ಕಳು ಚೆನ್ನಾಗಿರಬೇಕು ದೈಹಿಕವಾಗಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಈಗ ಪೋಷಕರು ಒಂದು ಹೇಳಬೇಕಂದ್ರೆ ಪೋಷಕರು ಯಾವ ರೀತಿ ಲೈಫ್ನ ಹ್ಯಾಂಡಲ್ ಮಾಡ್ತಾರೆ, ಮಕ್ಕಳು ಅದನ್ನು ನೋಡಿ ಕಲಿತಾರೆ. ಇವರು ಸ್ಟ್ರೆಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಕಾಮ್ ಆಗಿರ್ತಾರೋ, ಯಾವ ರೀತಿ ಅದನ್ನು ಅಂದರೆ ಅವರ ಒಂದು ಮೆಂಟಲ್ ಹೆಲ್ತ್ನ ಹೆಂಗೆ ನೋಡ್ಕೋತಾ ಇರ್ತಾರೆ, ಅದನ್ನೇ ಮಕ್ಕಳು ಆ ಆ್ಯಟಿಟ್ಯೂಡ್ನ ಕಾಪಿ ಮಾಡ್ತಾರೆ. ಸೊ ಈ ಟೈಮಲ್ಲಿ ಆದಷ್ಟು ಪೋಷಕರು
ತುಂಬ ಕಾಮಾಗಿರೋದು ತುಂಬ ಮುಖ್ಯ. ಅವರು ತುಂಬ ಎಕ್ಸ್ಪೆಕ್ಟ್ ಮಾಡೋದು ಮಕ್ಕಳಿಂದ, ಮಕ್ಕಳು ಕಂಪೇರ್ ಮಾಡೋದು, ಬೇರೆ ಮಕ್ಕಳಿಗೆ ಹೋಲಿಸಿ ಮಾತಾಡೋದು, ಕ್ರಿಟಿಸೈಸ್ ಮಾಡೋದು, ಇವ್ರ ಟೆನ್ಷನ್ನು ಇವ್ರ ಪ್ರೆಷರ್ನ ಮಕ್ಕಳ ಮೇಲೆ ಹಾಕೋದು, ಇದನ್ನು ಇವರು ಆದಷ್ಟು ಕಡಿಮೆ ಆಗಬೇಕು. ಅಂದರೆ ಇವಾಗಲೇ ಅಂತಲ್ಲ, ಯಾವಾಗಲೂ ಕಡಿಮೆನೇ ಇರಬೇಕು. ಯಾಕಂದರೆ ಮಕ್ಕಳ ಮನಸ್ಸು ಹೆಂಗಿರುತ್ತೆ ಅಂದರೆ ಒಂದು ಗಾರ್ಡನ್ ಇದ್ದಂಗೆ, ಹೂ ತೋಟ ಇದ್ದಂಗೆ. ಈ ಪೇರೆಂಟ್ಸು ಆ ಹೂ ತೋಟದ ಮಾಲೀಕರು, ಗಾರ್ಡನರ್ಸ್. ಸೊ ಎಷ್ಟು ಕೇರ್ ಆಗಿ ಆ ಗಾರ್ಡನ್ನ ನೋಡ್ಕೋತಾರೋ ಅಷ್ಟು ಆ ಗಾರ್ಡನಲ್ಲಿ ಆ ಹೂವು ಆಗಲಿ ಆ ಒಂದು ಫಲಗಳಾಗಲಿ ಬಿಡೋಕ್ಕೆ ಸಾಧ್ಯ. ಸೊ ಈಗ ಪೇರೆಂಟ್ಸ್ಗಳು ಓಪನ್ ಕಮ್ಯುನಿಕೇಷನ್ನಲ್ಲಿ ತೊಡಗಬೇಕು ಮಕ್ಕಳಲ್ಲಿ. ಅಂದರೆ ಅವರು ಫ್ರೆಂಡ್ಲಿಯಾಗಿ ಇದ್ದಷ್ಟು ಮಕ್ಕಳು ಅವರ ಫಿಯರ್ಸ್ನ, ಆ ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳಿದ್ನಲ್ಲ, ಆ ಫಿಯರ್ಸ್ನ ಅವರು ಮಾತಾಡ್ತಾರೆ. ಏನು ಪ್ರಾಬ್ಲಮ್ ಇದೆ, ಅವರಲ್ಲಿ ಏನು ಸಮಸ್ಯೆ ಇದೆ, ಅದನ್ನು ಓಪನ್ ಆಗಿ ಶೇರ್ ಮಾಡಿದ್ರೆ ಎಷ್ಟೋ ಮಾನಸಿಕ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಸೊ ಆ ಓಪನ್ ಕಮ್ಯುನಿಕೇಷನ್ನ ಬಿಲ್ಡ್ ಮಾಡಬೇಕು, ಮನೆಯಲ್ಲೇ ಬಿಲ್ಡ್ ಮಾಡಬೇಕು. ಕಂಪ್ಯಾರಿಸನ್ನ ಕಮ್ಮಿ ಮಾಡಬೇಕು. ಕೆಲವು ಮಕ್ಕಳು ಸ್ಲೋ ಲರ್ನರ್ಸ್ ಇರ್ತಾರೆ, ಕೆಲವು ಮಕ್ಕಳು ಫಾಸ್ಟ್ ಲರ್ನರ್ಸ್ ಇರ್ತಾರೆ. ಆ ಒಬ್ಬೊಬ್ಬರು ಲರ್ನಿಂಗ್ನು ಒಂದೊಂದು ಥರ ಇರುತ್ತೆ, ಒಂದೊಂದು ಮಕ್ಕಳು ಲರ್ನಿಂಗ್ ಸ್ಕಿಲ್ಸು ಬೇರೆ ಬೇರೆ ಥರ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನನ್ನ ಮಗು ಯಾವ ರೀತಿ ಇದೆ, ಅದ್ರ ಲರ್ನಿಂಗ್ ಕೆಪಾಸಿಟಿ ಹೆಂಗಿದೆ, ಅದ್ರ ಎನರ್ಜಿ ಲೆವೆಲ್ ಹೆಂಗಿದೆ, ಡಯಟ್ ಏನಿದೆ, ಏನು ತಿಂತಾ ಇದೆ, ಜಂಕ್ ಫುಡ್ಡಿಗೆ ಅಡಿಕ್ಟ್ ಆಗಿದೆಯಾ ಅಥವಾ ಬೇರೆ ಮೊಬೈಲಿಗೆ ಅಡಿಕ್ಟ್ ಆಗಿದೆಯಾ, ಎನರ್ಜಿ ಎಲ್ಲೆಲ್ಲಿ ಲೀಕ್ ಆಗ್ತಾ ಇದೆ, ಓದೋದ್ರ ಕಡೆ ಹೆಂಗೆ ಅದನ್ನು ನಾವು ತಿರುಗಿಸ್ಬೋದು ಅನ್ನೋದನ್ನು ಮಾನಿಟರ್ ಮಾಡ್ತಾ ಇರಬೇಕು ಪೇರೆಂಟ್ಸು. ಸೊ ಅವರ ಪಾತ್ರ ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಸರ್. ಅವರ ಎಕ್ಸಾಮ್ಗಾಗಲಿ, ಅವರ ಒಂದು ಬೆಳವಣಿಗೆಗಾಗಲಿ, ಅವರ ಒಂದು ಕಲಿಕೆಗಾಗಲಿ, ಎಲ್ಲದರಲ್ಲೂ ಈ ಪೇರೆಂಟ್ಸ್ನ ಪಾತ್ರ ಬಹಳ ಮುಖ್ಯ. ಟೀಚರ್ಸ್ದು ಎಷ್ಟು ಮುಖ್ಯನೋ ಪೇರೆಂಟ್ಸ್ದು ಅಷ್ಟೇ ಮುಖ್ಯ. ಎಸ್ ಸರ್, ಮಾತಾಡೋಣ ಈಗ. ನಮ್ಮ ಜೊತೆಗೆ ಮಕ್ಕಳ ಹಕ್ಕುಗಳ ರಕ್ಷಣೆಯ ಮಾಜಿ ಅಧ್ಯಕ್ಷರಾಗಿರುವಂಥ ಮರಿಸ್ವಾಮಿ ಅವರು ಫೋನ್ ಕಾಲಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಿಜವಾಗ್ಲೂ ಕೂಡ ಇದು ಬೇಸರ ಸರ್. ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ ಮಕ್ಕಳ ಬಗ್ಗೆ ಯೋಚನೆ ಮಾಡದೆ, ಪೋಷಕರ ಕಡೆ ಗಮನ ಕೊಡದೆ, ಮುಂದೆ ಏನು ಬೆಳವಣಿಗೆ ಆಗತ್ತೆ ಅನ್ನೋದು ಗೊತ್ತಿಲ್ಲದೆ ಈ ರೀತಿಯ ನಿರ್ಧಾರನ ಅಥವಾ ಹೇಗೆ? ಸರ್ ಮೊದಲನೇದಾಗಿ ಇದೊಂದು ಅವೈಜ್ಞಾನಿಕವಾದಂಥ ನಿರ್ಧಾರ. ಎರಡನೇದಾಗಿ ಈಗ 10ನೇ ತರಗತಿಯಲ್ಲಿ ಮಕ್ಕಳ ಫಲಿತಾಂಶ ಸುಧಾರಿಸಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆ ಏನು ಸ್ಪೋರ್ಟ್ಸಿಗೆ ಪೀರಿಯಡ್ ಇತ್ತು ಅದನ್ನು ಕೂಡ ಈಗ ಸ್ಟಾಪ್ ಮಾಡಿದ್ದಾರೆ ಅಂತಕ್ಕಂಥದ್ದು. ಆದ್ರೆ ನಿಜವಾದ ಕಾರಣ ಇವತ್ತು ಮಕ್ಕಳು SSLCಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇಲ್ಲ. ಬಹಳಷ್ಟು ಶಾಲೆಗಳಲ್ಲಿ ವಿಷಯವಾರು ಶಿಕ್ಷಕರು ಇಲ್ಲ. ಅದು ಮ್ಯಾಥ್ಸ್ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಫಿಸಿಕ್ಸ್ ಆಗ್ಲಿ, ಇಂತಹ ಸಬ್ಜೆಕ್ಟ್ಗಳನ್ನ ಕಲಿಸ್ಕೊಡ್ಲಿಕ್ಕೆ ಶಿಕ್ಷಕರ ಕೊರತೆ ಇದೆ. ಎರಡನೇದಾಗಿ ಸಾವಿರಾರು ಹುದ್ದೆಗಳನ್ನ, ಶಿಕ್ಷಕರ ಹುದ್ದೆಗಳನ್ನ ಇನ್ನೂ ತುಂಬಲಿಲ್ಲ ಸರ್ಕಾರ. ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಸೊ ಆ ಸಬ್ಜೆಕ್ಟ್ ವೈಸ್ ಟೀಚರ್ಸೇ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ಹೇಗೆ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ? ಫಸ್ಟ್ ಸರ್ಕಾರ ಈ ಎರಡೂ ವಿಷಯಗಳ ಕಡೆ ಗಮನ ಕೊಡ್ಬೇಕಾಗ್ತದೆ. ಸರ್, ಈ ಒಂದು ನಿರ್ಧಾರ ಮಕ್ಕಳು ಮತ್ತೆ ಈ ರಿಸಲ್ಟ್ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಸರ್? ಇಲ್ಲ, ಈಗ ಸಬ್ಜೆಕ್ಟ್ ಇಂಗ್ಲಿಷು, ಮ್ಯಾಥ್ಸು, ಫಿಸಿಕ್ಸ್ ಸಾಮಾನ್ಯವಾಗಿ ಗ್ರಾಮಾಂತರ ಮಕ್ಕಳಿಗೆ ಮತ್ತೆ ನಗರದ ಬಡ ಮಕ್ಕಳಿಗೆ ಸ್ವಲ್ಪ ಟಫ್ ಸಬ್ಜೆಕ್ಟ್ ಅದು. ಈಗ ಯಾವಾಗ ಆ ಸಬ್ಜೆಕ್ಟ್ಗಳನ್ನ ಕಲಿಸ್ತಕ್ಕಂಥ ಟೀಚರ್ಸೇ ಇಲ್ಲ ಅಂತಂದ್ರೆ ಮತ್ತೆ ಎಕ್ಸಾಮ್ ಅಲ್ಲಿ ಏನ್ ನಿರೀಕ್ಷೆ ಮಾಡಕ್ಕಾಗುತ್ತೆ ಮಕ್ಕಳಿಂದ? ಅದು ಮಕ್ಕಳು ತಪ್ಪ? ಇದು ಸರ್ಕಾರದ ಧೋರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 10ನೇ ತರಗತಿಯಲ್ಲಿ ಇವತ್ತು ಒಳ್ಳೆ ರಿಸಲ್ಟ್ ಬರಬೇಕು ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಅಂತ ಹೇಳಿದ್ರೆ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅನ್ನ ಸರ್ಕಾರ ಎಲ್ಲಾ ಶಾಲೆಗಳಲ್ಲಿ ಒದಗಿಸ್ಬೇಕು. ಒಂದನೇದು. ಎರಡನೇದು, ಈಗ ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಹೈಸ್ಕೂಲಲ್ಲಿ, ಕಾಲೇಜಲ್ಲಿ ಓದು ಬೆಳೆದು ಬಂದಿರ್ತಕ್ಕಂಥದ್ದು. ನೀವು ಯಾವುದೇ ಸ್ಪೋರ್ಟ್ಸ್ ತಗೊಂಡ್ರೆ ಒಂದು 15 ವರ್ಷ 20 ವರ್ಷದಿಂದ ಕಬಡ್ಡಿ ಆಗ್ಲಿ, ಖೋ ಖೋ ಆಗ್ಲಿ, ಫುಟ್ಬಾಲ್ ಆಗ್ಲಿ, ಎಲ್ಲದರಲ್ಲೂ ಸರ್ಕಾರಿ ಶಾಲೆಗಳೇ ಚಾಂಪಿಯನ್ಸ್ ಆಗ್ತಾ ಇದ್ವು. ಇವತ್ತು ಅದು ಎಲ್ಲಿ ನೋಡಕ್ ಸಾಧ್ಯ ಆಗ್ತಾ ಇಲ್ಲ. ರೀಸನ್ ಏನಂತಂದ್ರೆ ಫಿಸಿಕಲ್ ಟೀಚರ್ಸ್ ಅನ್ನ ಅಪಾಯಿಂಟ್ ಮಾಡೋದು ಬಿಟ್ಟು ಎಷ್ಟೋ ವರ್ಷಗಳಾಗೋಗಿದೆ ಸರ್ಕಾರಿ ಶಾಲೆಗಳಲ್ಲಿ. PT ಟೀಚರ್ಸೇ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಮಕ್ಕಳ ಒಂದು ಕ್ರಿಯಾಶೀಲತೆ ಇವತ್ತು ನಾಶ ಆಗ್ತಾ ಇದೆ. ಮತ್ತೆ ಸ್ಪೋರ್ಟ್ಸ್ ಇಂದ ಮಕ್ಕಳಲ್ಲಿ ಒಂದು ಫಿಸಿಕಲ್ ಫಿಟ್ನೆಸ್ ಬೆಳೆಯುತ್ತೆ. ಆಮೇಲೆ ಮೆಂಟಲ್ ವೆಲ್ ಬೀಯಿಂಗ್ ಅಂತ ಹೇಳ್ತಾರೆ, ಮಾನಸಿಕ ಆರೋಗ್ಯ ಬೆಳೆಯುತ್ತೆ. ಸ್ಪೋರ್ಟ್ಸ್ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಇವತ್ತು ಮಕ್ಕಳಲ್ಲಿ ಅದರಿಂದ ಒಂದು ಡಿಸಿಪ್ಲಿನ್ ಬರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ, ಮತ್ತೆ ಮಕ್ಕಳು
ಒಂದು ಟೀಮ್ ಆಗಿ ಬೆಳಿಲಿಕ್ಕೆ ಈ ಸ್ಪೋರ್ಟ್ಸ್ ಕೂಡ ಬಹಳ ಮುಖ್ಯ ಆಗುತ್ತೆ. ಮತ್ತೆ ನೀವು ನೋಡಿರ್ತಾರ, ಇವತ್ತು ಮಕ್ಕಳಲ್ಲಿ ಒಂದು ಅಗ್ರೆಸಿವ್ ನೇಚರ್ ಇದೆ. ಸಣ್ಣ ಪುಟ್ಟ ವಿಷಯಕ್ಕೆ ಅವರು ಕೋಪ ಮಾಡ್ಕೊಳ್ತಕ್ಕಂಥದ್ದು, ಮನೆಯಿಂದ ಬಿಟ್ಟು ಹೋಗೋದು, ಆತ್ಮಹತ್ಯೆ ವಿಚಾರಗಳನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ಆ ಸ್ಟ್ರೆಸ್. ಇಂಥ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಏನ್ ಬೇಕಾಗಿದೆ ಮಕ್ಕಳಿಗೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಬೇಕಾಗಿದೆ. ಕ್ರಿಯೇಟಿವ್ ಆಗಿ ಅವ್ರ ಬೆಳವಣಿಗೆಗೆ ಸ್ಪೋರ್ಟ್ಸ್ ಆಡ್ಲಿಕ್ಕೆ ಇವತ್ತು ಅವಕಾಶ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಕ್ರಿಯಾಶೀಲತೆಯನ್ನ ಕಳ್ಕೊಳ್ತಾರೆ. ಮತ್ತೆ ಅವರು ತಮ್ಮ ಶಾಲಾ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಸ್ಪೋರ್ಟ್ಸ್ ಮ್ಯಾನ್ ಯಾವತ್ತೂ ನೋಡಿ ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರು ಅದನ್ನ ಚಾಲೆಂಜಿಂಗ್ ಆಗಿ ತಗೊಳ್ತಾನೆ. ಮತ್ತೆ ತನ್ನ ಗುರಿ ಏನಿದೆ ಅದನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಕಠಿಣ ಶ್ರಮ ಆಗ್ತಾನೆ. ಅಂದ್ರೆ ಈ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆಸುತ್ತೆ. ಒಂದು ಡೇರ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ, ಡೇರಿಂಗ್ ಕ್ಯಾರೆಕ್ಟರ್, ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತದ್ದು ಬೆಳೆಯುತ್ತೆ. ಅವರಲ್ಲಿ ಒಂದು ಜೀವನ ಕೌಶಲ್ಯ ಬೆಳೆಯುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಡಿಸ್ಟರ್ಬ್ ಆಗುವಂತದ್ದಾಗ್ಲಿ, ಆಮೇಲೆ ಈ ಶಾಂತಿ ಕಳ್ಕೊಳ್ಳೋದು, ಇಂಪೇಷನ್ಸ್ ಅಂತ ಹೇಳ್ತೀವಲ್ಲ, ಆ ತರದ್ದಾಗ್ಲಿ ಆಗೋದಿಲ್ಲ. ಮಕ್ಕಳು ಚೆನ್ನಾಗಿ ಇವತ್ತು ಎಲ್ಲ ಹಂತದಲ್ಲೂ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಸ್ಪೋರ್ಟ್ಸ್ ಕಡ್ಡಾಯವಾಗಿ ಇರಲೇಬೇಕು. ಸ್ಪೋರ್ಟ್ಸ್ಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಕ್ರಿಯಾಶೀಲತೆಗೆ ಅವಕಾಶ ಇಲ್ಲ, ಮಕ್ಕಳ ಸಮಗ್ರ ಬೆಳವಣಿಗೆಗೆ ಅವಕಾಶ ಇಲ್ಲ. ಅದರಿಂದ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನ ಸರ್ಕಾರ ಸ್ಪಷ್ಟವಾಗಿ ಅರ್ಥಕೋಬೇಕು. ಸರ್, ಈಗ ಇದರ ಜೊತೆಗೆ ಈಗ ಮಕ್ಕಳಿಗೆ ಈ ರೀತಿಯಾಗಿ ಒತ್ತಡ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಫಲಿತಾಂಶ ಕೂಡ ಸರಿಯಾಗಿ ಬರೋದಿಲ್ಲ. ಮತ್ತೆ ಶಿಕ್ಷಣದಲ್ಲಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು? ಇದು ಬಹಳ ಎಫೆಕ್ಟ್ ಆಗ್ತಾ ಇದೆ. ಇವತ್ತು ತುಂಬಾ ಎಫೆಕ್ಟ್ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಅದಕ್ಕೆ ಕಾರಣ ಮಕ್ಕಳಲ್ಲ. ಮಕ್ಕಳು ಕಲೀಲಿಕ್ಕೆ ಬೇಕಾದಂತ ಪೂರಕ ವಾತಾವರಣ ಕಲ್ಪಿಸ್ಕೊಡ್ಬೇಕಾಗಿರ್ತದ್ದು ಸರ್ಕಾರ. ಮಕ್ಕಳಿಗೆ ಎಲ್ಲಾ ಸಬ್ಜೆಕ್ಟ್ಗಳನ್ನ ಕಲೀಲಿಕ್ಕೆ ವಿಷಯವಾರು ಶಿಕ್ಷಕರನ್ನ ಕೊಡ್ಬೇಕಾದದ್ದು ಸರ್ಕಾರದ ಕರ್ತವ್ಯ. ಅದರ ಜೊತೆಗೆ ಮಕ್ಕಳಲ್ಲಿ ಒಂದು ಕ್ರಿಯೇಟಿವ್ ಪರ್ಸನಾಲಿಟಿ, ಒಂದು ಕ್ರಿಯಾತ್ಮಕ ವ್ಯಕ್ತಿತ್ವ ಬೆಳವಣಿಗೆಗೆ PT ಟೀಚರ್ಗಳನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಸೊ ಸರ್ಕಾರ ಇದನ್ನ ಬಿಟ್ಟು ಇದೇನ್ ಹೇಳ್ತಾರಲ್ಲ, ಏನೋ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹೇಳಿದ್ರಂತ, ಆ ತರ ತನ್ನ ವೈಫಲ್ಯಗಳನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ಅವರು ಸ್ಪೋರ್ಟ್ಸ್ ಆಡೋದು ಬೇಡ, ನೀವು ಎಕ್ಸ್ಟ್ರಾ ಕ್ಲಾಸ್ ಕಲಿಬೇಕು, ಈ ತರ ಮಾಡೋದಿದೆಯಲ್ಲ, ಇದು ತಪ್ಪು ನಿರ್ಧಾರ ಸರ್ಕಾರದ್ದು. ಎಸ್ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್ ಕೃಷ್ಣ ಸರ್, ಏನು ಹೇಳ್ತೀರಿ ಕೊನೆಯದಾಗಿ? ಏನು ಮಾಡಬಹುದು? ಈಗ ಇಷ್ಟೊಂದು ತಪ್ಪು ಮಾಡಿದೆ ಸರ್ಕಾರ, ಇನ್ನೊಂದು ತಪ್ಪು ಮಾಡಬೇಕಾಗತ್ತೆ. ಸಂಡೇಸು ಕ್ಲಾಸ್ ಎಕ್ಸ್ಟ್ರಾ ತಗೊಂಡಿದ್ದು ಓನ್ಲಿ ಸೊಲ್ಯೂಷನ್. ಅನ್ಫಾರ್ಚುನೇಟ್ ಅದು. ಬಟ್ ಸಂಡೇ ಎಕ್ಸ್ಟ್ರಾ ಹಾಕಿ ಅಂತ ಹೇಳ್ತೀನಿ. ಅಲ್ಲ, ನಾನೇನು ಹೇಳ್ತಾ ಇದ್ದೀನಿ, ಸೊಲ್ಯೂಷನ್ ಇಲ್ಲ ಇದಕ್ಕೆ. ಇನ್ನೊಂದು ಏನು ಮಾಡ್ಬೋದು, 100 ಮಾರ್ಕ್ಸ್ ಇರೋದನ್ನ 80 ಮಾರ್ಕ್ಸ್ಗೆ ಎಕ್ಸಾಮ್ ಮಾಡ್ಬೋದು. ಅದು ಒಂದು. ಇಫ್ ಯು ನೋ CBSE ಇವಾಗ ಏನು ಮಾಡಿದ್ದಾರೆ ಅಂದರೆ, 1 ಟರ್ಮ್ ಎಕ್ಸಾಮ್ ಬರೀಬೋದು. ಟರ್ಮಲ್ಲಿ ನೀನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಇನ್ನೂ ಒಂದು ಚಾನ್ಸ್ ಕೊಡ್ಬೋದು. ಅದು ಈ ವರ್ಷದಿಂದ ಜಾರಿಗೆ ಮಾಡ್ತಾ ಇದ್ದಾರೆ. ಅದು ಸರಿ ತಪ್ಪು ಅನ್ನೋದು ಇನ್ನು ನೆಕ್ಸ್ಟ್ 2-3 ಇಯರ್ಸಲ್ಲಿ ಗೊತ್ತಾಗ್ತದೆ. ಆದರೆ ಮಕ್ಕಳಿಗೆ ಈಗಾಗಲೇ ಹೆಂಗೆ ಅನಿಸ್ಬಿಟ್ಟಿದೆ ಅಂದರೆ, ನಾನು ಫಸ್ಟ್ ಒನ್ ಮಾಡಲಿಲ್ಲ ಅಂದರೆ ಐ ಕ್ಯಾನ್ ಡೂ ಇಟ್ ಇನ್ ಸೆಕೆಂಡ್ ಅನ್ನೋದು ಬರ್ತಾಯಿದೆ. ಈ ಥರ ಚಾಲೆಂಜಸ್ಸಲ್ಲಿ ನಾನು ಸಂಡೇ ಕ್ಲಾಸ್ ತೊಗೊಳ್ಳಿ ಅಂತ ಹೇಳ್ತಾ ಅಂದರೆ ನಿಮ್ಗೆ ಮಾಡಿರೋ ತಪ್ಪಿದು, ಸರ್ಕಾರ ಮಾಡಿರೋ ತಪ್ಪು. ಇದನ್ನು ಕರೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ವೇ ಈಸ್ ಟು ರೆಡ್ಯೂಸ್ ದಿ ಪೋರ್ಷನ್ಸ್ ಆ್ಯಂಡ್ ಡೂ ಇಟ್. ಬಿಕಾಸ್ 1.5 ತಿಂಗಳು ಇಸ್ ವೆರಿ ಕ್ರಿಟಿಕಲ್, ವೆರಿ ಕ್ರಿಟಿಕಲ್. ಅದನ್ನು ನೀವು ಮೇಕಪ್ ಮಾಡಲಿಕ್ಕಾಗಲ್ಲ ಅನ್ಲೆಸ್ ಯು ಮೇಕ್ ಸಂಡೇಸ್ ಇಸ್ ಅ ಕ್ಲಾಸ್. ಇಸ್ ಇಟ್ ಪಾಸಿಬಲ್? ಇನ್ನೂ ಒಂದು 3 ತಿಂಗಳು 6 ತಿಂಗಳು ಮಾಡತಕ್ಕ ಸಾಧ್ಯ ಇದೆಯಾ? ಮಕ್ಕಳಿಗೆ ಸ್ಪೋರ್ಟ್ಸ್ನ ಏನೇನು ಕಳೆದಿದ್ದೀರಾ ಲಾಸ್ಟ್ 1.5 ತಿಂಗಳು ಅದನ್ನು ವಾಪಸ್ ತುಂಬಿ ಅಂತ ಹೇಳ್ತಾ ಇದ್ದೀನಿ. ಆ ತುಂಬಿ ಅವ್ರದ್ದು ಏನು ಈ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ ಲಾಸ್ಟ್ 1.5 ಇದರಲ್ಲಿ, ಅದನ್ನು ಮೊದಲು ಕರೆಕ್ಷನ್ ಮಾಡಿ ಟೀಚರ್ಸು ಸ್ಟೂಡೆಂಟ್ಸ್ನ ಒಂದು ಲೆವೆಲ್ಗೆ ತಗೊಂಡು ಬಂದು ಈ ಸಿಸ್ಟಮ್ನ ಕರೆಕ್ಟ್ ಮಾಡಿ. ಇಲ್ಲಾಂದರೆ ದಿಸ್ ಇಯರ್ ಐ ಕ್ಯಾನ್ ಗಿವ್ ಇಟ್ ಆಗುತ್ತೆ 100%. ಮೇಡಮ್, ನೀವೇನು ಹೇಳ್ತೀರಿ?
ಸರ್, ಈಗ ಅವರು ಮಾಡಿರೋ ತಪ್ಪಿಗೆ ಈಗ ಏನಾದರೂ ಪಾಸ್ ಮಾಡ್ಸಕ್ಕೆ ಹಾಗೆ ಹೋದರೆ ಮತ್ತೆ ಮಕ್ಕಳಲ್ಲಿ ಆ ಯೂ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಯೂ ಸ್ಟ್ರೆಸ್ ಅಂದರೆ ಪಾಸಿಟಿವ್ ಸ್ಟ್ರೆಸ್, ಅಂದರೆ ಅವರಲ್ಲಿ ಸಾಧಿಸೋ ಛಲ ಕಡಿಮೆ ಆಗುತ್ತೆ. ಸೊ ಏನು ಮಾಡ್ಬೋದು ಇವರು ಅಂದರೆ ಆ ಅಕಾಡೆಮಿಕ್ನ ಸ್ವಲ್ಪ ಪೋರ್ಷನ್ಸ್ನ ಕಡಿಮೆ ಮಾಡಿ ಅವರಿಗೆ ಬರ್ಡನ್ ಆಗದೆ ಇರೋ ಥರ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಲೇಬೇಕು. ಎಕ್ಸಾಮ್ಸ್ನ ಹಾರಿಸ್ತೀನಿ ಹಾಗೆ ಪಾಸ್ ಮಾಡ್ತೀನಿ ಮತ್ತೆ ಇವರು ಪ್ರಾಬ್ಲಮ್ ಮಾಡ್ತಾರೆ ಅಂತಲೇ ಆಗುತ್ತೆ. ಸೊ ಇನ್ಮೇಲೆ ಯಾವುದೇ ಒಂದು ಹೇಳೋದು ಒಂದೇ ಸರ್ಕಾರಕ್ಕೆ, ಇನ್ಮೇಲೆ ಯಾವುದೇ ಸಮೀಕ್ಷೆ ಮಾಡಲಿ, ಯಾವುದೇ ಯೋಜನೆಗಳು ತಗೊಳ್ಳಿ, ಎಲ್ಲದು ಮಾನವ ಕೇಂದ್ರಿತವಾಗಿರಲಿ, ಹ್ಯುಮ್ಯಾನಿಟಿಗೆ ಅನುಕೂಲವಾಗಿರುವಂಥದ್ದಾಗಲಿ, ಒಂದು ಇಂಪಾರ್ಷಿಯಲ್ ಈ ವೇನ ಹುಡುಗದೆ ಅಂದರೆ ನಿಷ್ಪಕ್ಷಪಾತವಾಗಿ ಅವರ ಯೋಜನೆಗಳಾಗಲಿ ಸಮೀಕ್ಷೆಗಳಾಗಲಿ ತರಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಅಭಿಪ್ರಾಯ? ಎಲ್ಲೋ ಒಂದು ಕಡೆ ಹೇಳೋದಾದ್ರೆ ಈಗ ಆಗಿರ್ತಕ್ಕಂಥ ಡ್ಯಾಮೇಜನ್ನು ಫುಲ್ಫಿಲ್ ಮಾಡಬೇಕಾದ್ರೆ ಐ ಥಿಂಕ್ ಬೇಸಿಗೆ ಶಿಬಿರಗಳು ಏನಾಗುತ್ತೆ ಅದನ್ನ ಗೌರ್ಮೆಂಟ್ ಈ ವರ್ಷಕ್ಕೆ ಸ್ಪಾನ್ಸರ್ ಮಾಡಿ ಮಕ್ಕಳಿಗೊಂದು ಗ್ಯಾರಂಟಿ ಕೊಟ್ಟು ನಿಮ್ಗೆ ಏನು ಲಾಸ್ ಆಗಿದೆ ಅದನ್ನ ಒಳ್ಳೊಳ್ಳೆ ಶಿಬಿರಗಳನ್ನು ಮಾಡೋ ಮುಖಾಂತರ ನಿಮ್ಗೆ ಕವರ್ ಮಾಡ್ತೀವಿ ಅಂತ ಹೇಳಿ ಗೌರ್ಮೆಂಟ್ ಸ್ಪಾನ್ಸರ್ಡ್ ಬೇಸಿಗೆ ಶಿಬಿರಗಳು ಒಂದು ವಿಚಾರ. ಇನ್ನೊಂದು ವಿಚಾರ, ಟೀಚರ್ಸ್ ಕೊರತೆ ಇದ್ದೇ ಇದೆ. ಈಗ ಓವರ್ ನೈಟ್ ಯಾರು ರಿಕ್ರೂಟ್ ಮಾಡಿ ತರೋಕ್ಕಾಗಲ್ಲ. ನಾನೆಲ್ಲ ಒಂದು ಕಡೆ ನೋಡಿದೆ 8,000 ಸ್ಕೂಲ್ಗಳಲ್ಲಿ ಮಕ್ಕಳೇ ಇಲ್ಲ, ಟೀಚರ್ಸ್ ಐಡ್ಲಾಗಿದ್ದಾರೆ ಅಂತೇಳಿ. ಅಂತ ಐಡೆಂಟಿಫೈ ಮಾಡಿ ಇಮಿಡಿಯೇಟಾಗಿ ಎಲ್ಲೆಲ್ಲಿಗೆ ಪೋಸ್ಟಿಂಗ್ ಮಾಡಬೇಕು ಏನು ಮಾಡಿ ಅದೊಂದು ಗೌರ್ಮೆಂಟ್ ಕ್ಯಾನ್ ಕ್ವಿಕ್ಲಿ ಟೇಕ್ ಲುಕ್ ಇನ್ ಟು ಇಟ್. ಈ ಎರಡು ಮಾಡೋದ್ರಿಂದ ಟು ಸಮ್ ಎಕ್ಸ್ಟೆಂಟ್ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಎಸ್, ನೋಡೋಣ ಏನೇನು ಆಗುತ್ತೆ ಅಂತೇಳಿ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಸರ್, 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಮತ್ತು ಶಿಕ್ಷಕರ ಮೇಲೆ, ಪೋಷಕರ ಮೇಲೂ ಕೂಡ ಒತ್ತಡ ಬೀಳುತ್ತೆ. ಶಾಲೆ ಅನ್ನೋದು ಒತ್ತಡದ ಕೇಂದ್ರ ಆಗಬಾರ್ದು, ಅದು ಸೃಜನಶೀಲತೆಯ ಕೇಂದ್ರ ಆಗಬೇಕು. ಶಿಕ್ಷಣ ಅನ್ನೋದು ಕೇವಲ ಪುಸ್ತಕ ಅಷ್ಟೇ ಅಲ್ಲ, ಆಟವೂ ಕೂಡ ಬೇಕಾಗತ್ತೆ. ಮಕ್ಕಳು ಯಾವಾಗಲೂ ಆನಂದದಿಂದ ಬೆಳಿಬೇಕಾಗತ್ತೆ. ಈ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.